ಗಣ್ಯರು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಲಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸಹ ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮಗಳಾಗಿ
ಸಾಂಸ್ಕೃತಿಕ ಕಾರ್ಯಕ್ರಮ. ಈ This beautiful morning to celebrate Sports Carnival. ಕ್ರೀಡೋತ್ಸವ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ. ಮೊದಲಿಗೆ ಶಾಲಾ ಕ್ರೀಡೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಗಣ್ಯರನ್ನು, ವಿದ್ಯಾಸಂಸ್ಥೆಯ ಅಧ್ಯಕ್ಷರನ್ನು, ಕಾರ್ಯದರ್ಶಿಯವರನ್ನು ಹಾಗೂ ಮುಖ್ಯ ಶಿಕ್ಷಕರನ್ನು ನಮ್ಮ ಕ್ರೀಡೋತ್ಸವ ಸಮಾರಂಭದ ತಂಡದ ನಾಯಕಿ ಕುಮಾರಿ ಪಾಲುನುಡಿ ಹಾಗೂ ಸಹಚರರು 9ನೇ ತರಗತಿ ಇವರು ಸಮಾರಂಭದ ಗಣ್ಯರಿಗೆ ಬ್ಯಾಡ್ಜ್ಗಳನ್ನು ನೀಡುವುದರೊಂದಿಗೆ ಹಾಗೂ ಬ್ಯಾಂಡ್ ಸೆಟ್ ತಂಡದ ನಾಯಕ ಮಾಸ್ಟರ್ ಶಶಾಂಕ್ 10ನೇ ತರಗತಿ ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುತ್ತಿದ್ದಾರೆ. ನಮ್ಮ ಕ್ರೀಡೋತ್ಸವ ಸಮಾರಂಭದ ವಿದ್ಯಾರ್ಥಿಗಳ ತಂಡ ಪಾಲ್ಗೊಳ್ಳಿ ಹಾಗೂ ಸಹಚರರಿಂದ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಗಣ್ಯಾತಿ ಗಣ್ಯರಿಗೆ ಈಗ ಪಾಲ್ಗೊಳ್ಳಿ ಹಾಗೂ ಸಹಚರರು ತಮ್ಮ ಅಮೃತಾಸ್ತ್ರದಿಂದ ಅವರಿಗೆ ಬ್ಯಾಡ್ಜ್ಗಳನ್ನು ನೀಡುವುದರೊಂದಿಗೆ ಅವರನ್ನು ಸ್ವಾಗತಿಸುತ್ತಿದ್ದಾರೆ. ಮೊದಲಿಗೆ ಗಣ್ಯರನ್ನು ಸ್ವಾಗತಿಸುವಿಕೆ. ಕ್ರೀಡೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಗಣ್ಯರನ್ನ, ವಿದ್ಯಾಸಂಸ್ಥೆಯ ಅಧ್ಯಕ್ಷರನ್ನ ಬ್ಯಾಡ್ಜ್ಗಳನ್ನು ನೀಡುವುದರೊಂದಿಗೆ ಹಾಗೂ ಬ್ಯಾಂಡ್ ಸೆಟ್ ತಂಡದ ನಾಯಕ ಮಾಸ್ಟರ್ ಶಶಾಂಕ್ 10ನೇ ತರಗತಿ ವಿದ್ಯಾರ್ಥಿ ಹಾಗೂ ತಂಡದವರು ಶಿಸ್ತಿನ ಸಿಪಾಯಿಯಂತೆ ಉತ್ತಮ ಬ್ಯಾಂಡ್ ಸೆಟ್ ವಾದ್ಯದೊಂದಿಗೆ ಗೌರವಾನ್ವಿತವಾಗಿ ಸ್ವಾಗತಿಸುತ್ತಾ ಸಮಾರಂಭದ ವೇದಿಕೆ ಕಡೆಗೆ ಮಂದಗತಿಯಲ್ಲಿ ಬರಮಾಡಿಕೊಳ್ಳುತ್ತಿದ್ದಾರೆ. ಈಗ ಗಣ್ಯರನ್ನು ಸ್ವಾಗತಿಸುತ್ತಿದ್ದಾರೆ. Joining us at Sports Carnival 2023-24. Your support was truly appreciated and we were thrilled to have you. Thanks again for making it so special. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಾತಿ ಗಣ್ಯರನ್ನ ಹಾಗೂ ವಿದ್ಯಾಸಂಸ್ಥೆ ಮುಖ್ಯಸ್ಥರನ್ನ, ಮುಖ್ಯ ಶಿಕ್ಷಕರನ್ನ ಗೌರವಾನ್ವಿತ ಬ್ಯಾಂಡ್ ಸೆಟ್ ವಾದ್ಯದೊಂದಿಗೆ ಸಮಾರಂಭದ ಶೋಭಿತ ವೇದಿಕೆಗಳಿಗೆ ಕರೆತಂದ ತಂಡದ ನಾಯಕರಿಗೆ, ವಿದ್ಯಾರ್ಥಿ ವೃಂದಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬುತ್ತದೆ ಅಭಿನಂದನೆಗಳು. ಈಗ ಮುಖ್ಯ ಅತಿಥಿಗಳಿಂದ ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ.
ಈ ಮುಂದಿನ ಕಾರ್ಯಕ್ರಮದಲ್ಲಿ ಶಾಲಾ ಕ್ರೀಡೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳ ಅಮೃತಾಸ್ತ್ರದಿಂದ ಗೌರವಾನ್ವಿತ ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಮೊದಲಿಗೆ ಕ್ರೀಡೋತ್ಸವ ತಂಡದ ನಾಯಕಿ ಕುಮಾರಿ ಪಾಲ್ಗುಣಿ 9ನೇ ತರಗತಿ ವಿದ್ಯಾರ್ಥಿನಿ ಇವರು ಮುಖ್ಯ ಅತಿಥಿಗಳಲ್ಲಿ ಶಾಲಾ ಧ್ವಜಾರೋಹಣ ನೆರವೇರಿಸಿಕೊಡಬೇಕೆಂದು ಗೌರವಾನ್ವಿತವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಶಾಲಾ ಧ್ವಜಾರೋಹಣ ಈ ಸಮಾರಂಭಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ MC ಪ್ರಕಾಶ್ ನಿವೃತ್ತ ಪ್ರಾಂಶುಪಾಲರು ಧ್ವಜಾರೋಹಣ ನೆರವೇರಿಸಿ ಶಾಲಾ ಧ್ವಜಕ್ಕೆ ಗೌರವವಂದನೆ ಸಲ್ಲಿಸುತ್ತಿದ್ದಾರೆ. ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅಮೃತಾಸ್ತ್ರದಿಂದ ಶಾಲಾ ಧ್ವಜಾರೋಹಣ ನೆರವೇರಿಸಿದ ಶಾಲಾ ಮುಖ್ಯ ಅತಿಥಿಗಳಾದ ಡಾಕ್ಟರ್ MC ಪ್ರಕಾಶ್ ಸರ್ ಅವರಿಗೆ ನಮ್ಮ ಜ್ಞಾನವಾಣಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪಾಜಿ ಸರ್ ಹಾಗೂ ನಮ್ಮ ಜ್ಞಾನವಾಣಿ ಪಬ್ಲಿಕ್ ಶಾಲೆ ನಾಲ್ಕು ಹೌಸ್ ಟೀಮ್ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪಥ ಸಂಚಲನೆ. ಈಗ ಸಮಾರಂಭದ ಮುಂದಿನ ಕಾರ್ಯಕ್ರಮ ನಮ್ಮ ಜ್ಞಾನವಾಣಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ Now, it's time for March Past. ಗೌರವಾನ್ವಿತ ಉತ್ತಮ ಪಥ ಸಂಚಲನೆ ಗಣ್ಯಾತಿ ಗಣ್ಯರಿಗೆ ಗೌರವವನ್ನು ಸಲ್ಲಿಸುತ್ತ ಮುಖ್ಯ ಸಾಗುತ್ತಿರುವ ಶಾಲಾ ಬ್ಯಾಂಡ್ ಸೆಟ್ ತಂಡದ ವಿದ್ಯಾರ್ಥಿಗಳು. ಈಗ ಗ್ರೀನ್ ಹೌಸ್ ಟೀಮಿನ ವಿದ್ಯಾರ್ಥಿಗಳ ತಂಡದಿಂದ ಗೌರವಾನ್ವಿತ ಪಥ ಸಂಚಲನೆ. ಪ್ರಕೃತಿಯ ಗಿಡಮರಗಳ ಹೊಂಬಣ್ಣವನ್ನು ಸಾರುವ ಹಸಿರು ಬಣ್ಣದ ಬಾವುಟವನ್ನು ಹಿಡಿದು ಮಂದಗತಿಯಲ್ಲಿ ಸಾಗುತ್ತಿರುವ ಬಾಲಕರ ತಂಡದ ನಾಯಕ ಹಾಗೂ ಕಬಡ್ಡಿ ಆಟದ ಕ್ರೀಡಾಪಟು ಮಾಸ್ಟರ್ ವಿಜೇಂದ್ರ ಯಾದವ್ 10ನೇ ತರಗತಿ ಹಾಗೂ ಬಾಲಕಿಯರ ತಂಡದ ಉಪನಾಯಕಿ ಕುಮಾರಿ ಸಾನಿಕಾ 10ನೇ ತರಗತಿ. ಈ ವಿದ್ಯಾರ್ಥಿಗಳ ತಂಡ ಶಾಲಾ ಧ್ವಜಕ್ಕೆ ಹಾಗೂ ಗಣ್ಯರಿಗೆ ಗೌರವವಂದನೆ ಸಲ್ಲಿಸುತ್ತಾ ಮಂದಗತಿಯಲ್ಲಿ ಮುಂದೆ ಸಾಗುತ್ತಿದ್ದಾರೆ. Now the Ellog House is arriving. It depicts wisdom which teaches students to be wise and kind to everyone being on the earth and to treat everyone equality. Boys group captain and excellent kabaddi sports athlete Master H1 KZ of 10th standard and girls vice captain and excellent Kho sports athlete Miss Deepika of 10th standard are honoring the school flag and guests. ಈಗ ರೆಡ್ ಹೌಸ್ ಟೀಮಿನ ವಿದ್ಯಾರ್ಥಿಗಳ ತಂಡದಿಂದ ಗೌರವಾನ್ವಿತ ಪಥ ಸಂಚಲನೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನ ಹೊಂಬೆಳಕನ್ನು ಸಾರುವಂತಹ ಕೆಂಪು ಬಣ್ಣದ ಬಾವುಟವನ್ನು ಹಿಡಿದು ಮಂದಗತಿಯಲ್ಲಿ ಸಾಗುತ್ತಿರುವ ಬಾಲಕರ ತಂಡದ ನಾಯಕ ಹಾಗೂ ಕಬಡ್ಡಿ ಆಟದ ಕ್ರೀಡಾಪಟು ಮಾಸ್ಟರ್ ರೋಹನ್ ಗೌಡ ಹಾರ್ 10ನೇ ತರಗತಿ ಹಾಗೂ ಬಾಲಕಿಯರ ತಂಡದ ಉಪನಾಯಕಿ ಹಾಗೂ ಖೋ ಆಟದ ಕ್ರೀಡಾಪಟು ಕುಮಾರಿ ಕುಸುಮ 10ನೇ ತರಗತಿ. ಈ ವಿದ್ಯಾರ್ಥಿಗಳ ತಂಡ ಶಾಲಾ ಧ್ವಜಕ್ಕೆ ಹಾಗೂ ಗಣ್ಯರಿಗೆ ಗೌರವವಂದನೆ ಸಲ್ಲಿಸುತ್ತಾ ಶಾಲಾ ಧ್ವಜಕ್ಕೆ ಹಾಗೂ ಬಂದಿರತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಗೌರವವಂದನೆ
ಶಿಸ್ತುಬದ್ಧ ಸನ್ನಿರತೆಯಿಂದ ಶಾಲಾ ಜಗಕ್ಕೆ ಗೌರವಿತ ವಂದನೆಯನ್ನು ವಿಶಾಲವಾದ ಮೈದಾನದಲ್ಲಿ ಮಂದಗತಿಯಲ್ಲಿ ಈ ಒಂದು ಶೋಭಿತ ವೇದಿಕೆಯ ಮುಂಭಾಗದಲ್ಲಿ ಧಾವಿಸುತ್ತಿದ್ದಾರೆ. We thank each team members who contributed to creating such an wow-inspiring spectacle. It's the collective effort of these individuals that has such a brilliant tune for the rest of the days. ಹಾಗೂ ಉಪನಾಯಕರು ದೈಹಿಕ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಶಿಕ್ಷಕರ ಸಹಕಾರದೊಂದಿಗೆ ಶಿಸ್ತುಬದ್ಧ ಸಾಮೂಹಿಕ ಪಥಸಂಚಲನದೊಂದಿಗೆ ಶಾಲಾ ಧ್ವಜಕ್ಕೆ ಹಾಗೂ ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸಿದ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಜಿಂಜಡೆ ಸರ್ ಫ್ಲಾಗ್. ಓಕೆ, ಈಗ 4 ಶ್ರೀ ಜೋಶಿ ಸರ್ ಅವರಿಂದ ಪ್ರತಿಜ್ಞಾ ಪ್ರಮಾಣ ವಚನ ಬೋಧನೆ. Now, it's time to show our commitment and determination by swearing into the oath. Allow me to call our headmaster, Mr. You stretch your hand and repeat what I am telling. In the name of all competitors, we promise that we shall take part in the sports day of Yanavahini Public School as fair players, respecting and abiding by the rules that govern the events. In the true spirit of sportsmanship, for the glory of sport, we shall put forth our greatest effort to achieve the best result in the games for the honor of our houses and school. Thank you. Thank you, sir. ವಿದ್ಯಾರ್ಥಿಗಳಿಗೆ ಈಗ ಮುಂದಿನ ಕಾರ್ಯಕ್ರಮ ಹೌಸ್ ತಂಡದ ಎಲ್ಲ ನಾಯಕರೊಂದಿಗೆ ಬಾವುಟವನ್ನು शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर् ಮೇಡಮ್ ಅವರಿಂದ ಈಗ ದೇವರ ಪ್ರಾರ್ಥನೆ. महागणपतिं मनसा स्मरामि महागणपतिम्
महागणपतिं मनसा स्मरामि महादेवसुतं गुरुगुहनोतं महादेवसुतं गुरुगुहनोतं मारकोटि प्रकाशं शान्तं महाकाव्यनाटकदिव्यं महाकाव्यनाटकदिव्यं मूषकवाहनमोदकप्रियं महागणपतिं महागणपतिं मनसा स्मरामि महागणपतिं महागणपतिं मनसा स्मरामि महागणपतिं. ಹೀಗೆ ನಮ್ಮ ನಿಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆಗಳು. ಈಗ ಕ್ರೀಡೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ. 2023-24ನೇ ಸಾಲಿನ ಶಾಲಾ ಕ್ರೀಡೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ MC ಪ್ರಕಾಶ್, ಫಾರ್ಮರ್ ಪ್ರಿನ್ಸಿಪಲ್, ವಿದ್ಯಾವರ್ಧಕ ಸಂಘ, ವಿದ್ಯಾವರ್ಧಕ ಪ್ರಥಮ ದರ್ಜೆ ಕಾಲೇಜು ಇವರ ಅಮೃತಹಸ್ತದಿಂದ ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ KV ರಾಜೇಂದ್ರ ಕುಮಾರ್, XBBMP ಕಾರ್ಪೊರೇಟರ್ ನಂದಿದೇವ್ ಹಾಗೂ ಶ್ರೀಮತಿ ಇಂದಿರಾರಾವ್, ರಿಟೈರ್ಡ್ ಪ್ರಿನ್ಸಿಪಾಲ್ ವಾಣಿ ಹೈಸ್ಕೂಲ್, ಹಾಗೂ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಉಷಾರಾಣಿ N, ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ಫಾರ್ಮರ್ ಕ್ಯಾಪ್ಟನ್ ಕರ್ನಾಟಕ ಕಬಡ್ಡಿ ಟೀಮ್ NIS ಕೋಚ್, ಇವರ ಜೊತೆಗೆ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಮುಖ್ಯ ಶಿಕ್ಷಕರ ಅಮೃತಹಸ್ತದಿಂದ ಈಗ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಗಣ್ಯರ ಅಮೃತಹಸ್ತದಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಕತ್ತಲೆಯಿಂದ ಬೆಳಕಿನ ಕಡೆಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಕಿನ ಕಡೆಗೆ ಸುಸೂತ್ರವಾಗಿ ನೆರವೇರಲೆಂದು ಆಶಿಸುತ್ತಾ ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ. ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯಾತಿಥಿಗಳು. Welcome to the Sports Carnival and Cultural Fest 2023-24 at Gnanavahini Public School. I am happy to see so many students, teachers, parents and management gathered here today to celebrate this wonderful event. This year's fest is a celebration of the school's commitment to fostering a culture of sportsmanship and creativity among the students. It is a testament to the hard work and dedication of our students who have spent countless hours participating and perfecting their skills in various sports activities. As we come together to celebrate this event, let us remember that it is not just about winning or losing, but the spirit of competition and the joy of participating. I am honored to welcome our esteemed guest, Chairman of Gnanavahini Public School, Mr. Chennappa, and our Headmaster, Mr. Joshi. Your presence here today is a testament of your commitment to the growth and development of our students. We are grateful for your support and encouragement. It is my pleasure to introduce our chief guest, a leader who has made a meaningful impact on our society. Our chief guest, Dr.
MC Prakash has introduced about 40 English poems with translation in Mayura and Kasturi Kannada monthly magazine publications. Our chief guest, Dr. MC Prakash, has taken classes for the underprivileged PU and degree students for an organization called Seva Bharati for more than 25 years. We are honored to have our chief guest who has achieved great success in the field and is an inspiration to all of us. I welcome Dr. MC Prakash on behalf of Gnanavahini Public School. It is my pleasure to introduce our next chief guest, a sportsperson who has made our country proud, Srimati Usha Rani, former captain of Karnataka Kabaddi team and member of the silver medal winning Indian national team of the 2018 Asian Games. Our chief guest, Srimati Usha Rani, is also a member of our police department. Her inspiring story of perseverance and hard work has made her a role model for many aspiring athletes. We are honored to have our chief guest who has achieved great laurels for our country and a role model for aspiring athletes. I welcome Srimati Usha Rani on behalf of Gnanavahini Public School. Thank you so much. ಈ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳನ್ನು ಹಾಗೂ ಗಣ್ಯರನ್ನು ಉದ್ದೇಶಿಸಿ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ಲಲಿತಾ ಮೇಡಮ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. Invite Mr. K.V. Rajendra Kumar, BBMP Corporator. Welcome, sir, to this sports day. Welcome, sir. And it's my privilege to invite Mr. Nishant sir to this sports day. Welcome, sir. Thank you for your welcoming address, ma'am. ಬಾನಂಗಳಕ್ಕೆ ಬಲೂನ್ಗಳನ್ನು ಹಾರಿಸುವುದರೊಂದಿಗೆ ಹಾಗೂ ಬ್ಯಾಂಡ್ ಸೆಟ್ ವಾದ್ಯಗಳ ಹಾಗೂ ವಿದ್ಯಾರ್ಥಿಗಳ ಕರತಾಳದೊಂದಿಗೆ ಈ ಕ್ರೀಡಾಕೂಟದ ಮುಕ್ತ ಘೋಷಣೆಯನ್ನು ನಮ್ಮ ಸಂಸ್ಥೆಯ ಸಹಶಿಕ್ಷಕರು ನೆರವೇರಿಸಿಕೊಡುತ್ತಿದ್ದಾರೆ. ಗಣ್ಯಾತಿ ಗಣ್ಯರ ಅಮೃತ ಹಸ್ತದಿಂದ ಬಾನಂಗಳಕ್ಕೆ ಬಲೂನುಗಳನ್ನು ಹಾರಾಡಿಸುವ ಮುಖಾಂತರ ಹಾಗೂ ಬ್ಯಾಂಡ್ ಸೆಟ್ ವಾದ್ಯಗಳ ಹಾಗೂ ವಿದ್ಯಾರ್ಥಿಗಳ ಕರತಾಳದೊಂದಿಗೆ ಈ ಕ್ರೀಡಾಕೂಟದ ಮುಕ್ತ ಘೋಷಣೆಯನ್ನು ನಾವು ನೆರವೇರಿಸುತ್ತಿದ್ದೇವೆ. ಉತ್ತಮವಾದಂತಹ ಬಲೂನ್ಗಳ ಹಾರಾಟ. See how beautiful the sky is. It is filled with beautiful balloons. Wow. ಆಕಾಶದೆತ್ತರಕ್ಕೆ ಬಲೂನ್ಗಳನ್ನು ಹಾಗೂ ಪಾರಿವಾಳಗಳನ್ನು ಹಾರಿಸುವುದರೊಂದಿಗೆ ಕಾರ್ಯಕ್ರಮದ ಮುಕ್ತ ಘೋಷಣೆಯನ್ನು ನೆರವೇರಿಸಿಕೊಟ್ಟಂತಹ ಅತಿಥಿ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮವನ್ನು ಓಕೆ ಉದ್ಘಾಟನೆಗೊಳ್ಳಲಿರುವ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟನೆಗೊಳಿಸಿ ಮುಖ್ಯ ಅತಿಥಿಗಳ ಅಮೃತಹಸ್ತದಿಂದ ತಂಡದ ನಾಯಕಿಯರಿಗೆ ಹಸ್ತಾಂತರಿಸಬೇಕೆಂದು ದೈಹಿಕ ಶಿಕ್ಷಕರಲ್ಲಿ ಮನವಿ. ಉದ್ಘಾಟನೆಯನ್ನು ಸಮಾರಂಭದ ಮುಖ್ಯ ಅತಿಥಿಗಳ ಅಮೃತಹಸ್ತದಿಂದ ಹಾಗೂ ಗಣ್ಯಾತಿ ಗಣ್ಯರ ಅಮೃತಹಸ್ತದಿಂದ ಕ್ರೀಡಾ ಜ್ಯೋತಿಯ ಬೆಳಗಿಗೆ ಕಾರ್ಯಕ್ರಮ ನಡೀತಾ ಇದೆ. ಈಗ ತಂಡದ ನಾಯಕಿಯವರಿಗೆ ಹಸ್ತಾಂತರಿಸಿದ್ದಾರೆ. ತಂಡದ ಮೊದಲನೇ ಉಪನಾಯಕಿ ಕುಮಾರಿ ದೀಕ್ಷಾ, 9ನೇ ತರಗತಿ ಈ ವಿದ್ಯಾರ್ಥಿ ಅತಿಥಿಗಳಿಂದ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಎರಡನೇ ತಂಡದ ಉಪನಾಯಕಿ ಕುಮಾರಿ ಪಲ್ಲವಿ, 10ನೇ ತರಗತಿ ಈ ವಿದ್ಯಾರ್ಥಿನಿ ಕುಮಾರಿ ದೀಪಾರವರಿಗೆ ಕ್ರೀಡಾ ಜ್ಯೋತಿಯನ್ನು, ತಂಡದ 4ನೇ ಉಪನಾಯಕಿ ಕುಮಾರಿ ಧನ್ಯಶ್ರೀ, 9ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಮಿತಾ ಎಸ್ ರವರಿಂದ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುತ್ತಿದ್ದಾರೆ. ಕೊನೆಯದಾಗಿ ಕುಮಾರಿ ಹಂಸಿಕಾ 10ನೇ ತರಗತಿ ಹಸ್ತಾಂತರಿಸಿ ಕ್ರೀಡಾ ಜ್ಯೋತಿಯ ಪ್ರದರ್ಶನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ.
ಕ್ರೀಡಾ ಜ್ಯೋತಿಯನ್ನು ಉದ್ಘಾಟಿಸಿ ತಂಡದ ನಾಯಕರಿಗೆ ಹಸ್ತಾಂತರಿಸಿದ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಗಳು. ಹಾಗೆ ಮುಖ್ಯ ಅತಿಥಿಗಳಿಂದ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಕ್ರೀಡಾಂಗಣದಲ್ಲಿ ಪ್ರದರ್ಶಿಸಿದ ತಂಡದ ಉಪನಾಯಕರಿಗೆ ಹಾಗೂ ದೈಹಿಕ ಶಿಕ್ಷಕರಾದ ಬಸವರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ರಸಪೂರ್ಣದ ಅಭಿನಂದನೆಗಳು. ಓಕೆ, ಎರಡು 2023-24ನೇ ಸಾಲಿನ ಈ ಶೈಕ್ಷಣಿಕ ವರ್ಷದ ಅದ್ದೂರಿ ಕ್ರೀಡೋತ್ಸವ ಸಮಾರಂಭ ಜ್ಞಾನವಾಣಿ ಪಬ್ಲಿಕ್ ಶಾಲೆಯ ಸಮಸ್ತ ವಿದ್ಯಾರ್ಥಿಗಳ ತಂಡದಿಂದ ಪಥಸಂಚಲನ ಪೂರ್ಣಗೊಳಿಸಿದ ನಂತರ ಸಮಸ್ತ ವಿದ್ಯಾರ್ಥಿಗಳ ಕ್ಯಾಪ್ಟನ್ಗಳು ತಮ್ಮ ತಮ್ಮ ಧ್ವಜಗಳನ್ನು ವಿಶೇಷವಾದಂತಹ ಸ್ಥಳದಲ್ಲಿ ಅದನ್ನು ನಿಲ್ಲಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ನಾವು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಮಕ್ಕಳನ್ನೆಲ್ಲ ನೋಡಿ. ಅದರಲ್ಲೂ ಪೇರೆಂಟ್ಸ್ ಇಷ್ಟೊಂದು ಜನ ಬಂದಿದ್ರೆ ಮಕ್ಕಳು ಸ್ಪೋರ್ಟ್ಸ್ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಬರೀ ನಮ್ಮ ಸ್ಪೋರ್ಟ್ಸ್ ಮೀಟಿಗೆ ಅಂತ ಯಾವಾಗಲೂ ಸೀಮಿತವಾಗಿ ಇಟ್ಕೊಬಾರ್ದು. ಪೇರೆಂಟ್ಸ್ ಅಂದ್ಕೊಂಡಿದ್ದಾರೆ ಬರೀ ಸ್ಪೋರ್ಟ್ಸ್ ಮಕ್ಕಳಿಗೆ ಆ್ಯನ್ಯುವಲ್ ಡೇ ಬಂದರೆ ಮಾತ್ರ ಸ್ಪೋರ್ಟ್ಸ್ ಮಾಡಿಸಿ ಬಿಟ್ಬಿಡೋಣ ಅಂತ. ಬಟ್ ಸ್ಪೋರ್ಟ್ಸ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತೇಳಿ ನಿಮಗೆ ತುಂಬ ಜನ ಪೇರೆಂಟ್ಸಿಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಉದಾಹರಣೆ ನಾನೇ ಇದ್ದೀನಿ. ನಾನು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದು ಸ್ಪೋರ್ಟ್ಸಿಂದ. ನಾನು ಇವಾಗ ಏನೇ ಆಗಿರ್ಬೋದು, ನನ್ನ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ನಾನಿವಾಗ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಆ್ಯಂಡ್ ಏಷ್ಯನ್ ಗೇಮ್ಸ್ ಸಿಲ್ವರ್ ಮೆಡಲಿಸ್ಟ್. ನನಗೆ ಗೌರ್ಮೆಂಟಿಂದ ಈ ಜಾಬ್ ಕೊಟ್ಟಿರೋದು ಸ್ಪೋರ್ಟ್ಸ್ ಮಾಡಿರೋದಕ್ಕೆ, ಏಷ್ಯನ್ ಗೇಮ್ಸ್ ಸಿಲ್ವರ್ ಮೆಡಲ್ ಆಗಿರೋದಕ್ಕೆ ನನಗೆ ಈ ಜಾಬ್ ಕೊಟ್ಟಿರೋದು. ಹಾಗೆ ತುಂಬ ಬೆನಿಫಿಟ್ಸ್ ಇದೆ ಸ್ಪೋರ್ಟ್ಸ್. ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರು ಡೈಲಿ ರೊಟೀನಲ್ಲಿ ಸ್ಪೋರ್ಟ್ಸ್ ಒಂದು ಭಾಗವಾಗಿರಬೇಕು. ಯಾಕಂದರೆ ಅವ್ರಿಗೆ ಮೆಂಟಲಿ, ಫಿಸಿಕಲಿ ಮತ್ತು ಆತ್ಮವಿಶ್ವಾಸ, ಧೈರ್ಯ, ಏನೇ ಒಂದು ತೊಂದರೆ ಆದರೂ ಎದುರಿಸೋಕ್ಕೆ ಅವ್ರಿಗೆ ತುಂಬ ಸುಲಭ ಆಗುತ್ತೆ ಸ್ಪೋರ್ಟ್ಸ್ ಮಕ್ಕಳಿಗೆ. ಆದ್ದರಿಂದ ಪೇರೆಂಟ್ಸ್ಗೆ ಹೇಳೋದು ಒಂದೇ ಒಂದು ರಿಕ್ವೆಸ್ಟ್ ಅಷ್ಟೇ, ಮಕ್ಕಳಿಗೆ ಸ್ಪೋರ್ಟ್ಸ್ ಮಾಡಿಸಿ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಸ್ಪೋರ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ಮಕ್ಕಳಿಗೆ ಡೈಲಿ ಅಟ್ಲೀಸ್ಟ್ 1 hour ಅವರಿಗೆ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡಿಸಿ. ಯಾವ ಮಕ್ಕಳಿಗೆ ಯಾವ ರೀತಿ ಅವ್ರಿಗೆ ಯಾವ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇದೆ ಆ ಸ್ಪೋರ್ಟ್ಸ್ಗೆ ಪ್ರಾಕ್ಟೀಸ್ ಕೊಡಿಸಿ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಮುಂದೆ ಸ್ಪೋರ್ಟ್ಸಲ್ಲಿ. ಮತ್ತು ಇನ್ನು ಸ್ಟೇಟ್ ಗೌರ್ಮೆಂಟಿಂದ ಇನ್ನೂ ಹೆಚ್ಚು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಈ ನಡುವೆ. ಅದರಲ್ಲೂ ಇವಾಗ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡಿರೋರಿಗೆ A ಮತ್ತು B ಗ್ರೂಪ್ ಜಾಬ್ ಕೊಡ್ತಾ ಇದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಇನ್ನು 2-3 ಮಂತ್ಸಲ್ಲಿ ನನಗೆ ತಹಶೀಲ್ದಾರ್ ಕೂಡ ಆಗ್ತಾ ಇದೆ ಎಲ್ಲ ಸ್ಪೋರ್ಟ್ಸಿಂದ. ನಾ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಏನೇ ಏನು ಬಂದಿಲ್ಲ, ನಾನು ಸ್ಪೋರ್ಟ್ಸ್ ಆಡಿರೋದ್ರಿಂದ, ಏಷ್ಯನ್ ಗೇಮ್ಸಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿರೋದ್ರಿಂದ ನನಗೆ ಗೌರ್ಮೆಂಟಿಂದ ಜಾಬ್ ಆಫರ್ ಮಾಡಿದ್ದಾರೆ. ಹಾಗೆ ಏಕಲವ್ಯ ಅವಾರ್ಡ್ ಸಿಕ್ಕಿದೆ, ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಪ್ರತಿ ತಿಂಗಳು ನನಗೆ 15,000 ರೂಪಾಯಿ ಪೆನ್ಷನ್ ಬರುತ್ತೆ. ಇದೆಲ್ಲ ಆಗಿರೋದು ಸ್ಪೋರ್ಟ್ಸಿಂದ. ಅದರಿಂದ ಹೇಳ್ತಾ ತಂದೆ ತಾಯಿಗಳು ಮಕ್ಕಳಿಗೆ ಎಂಕರೇಜ್ ಮಾಡಿ. ಸ್ಕೂಲಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ PE ಟೀಚರ್ಸ್ ಎಲ್ಲ ಮಕ್ಕಳಿಗೆ PE ಟೀಚರ್ಸ್ಗೆ ಹೇಳ್ತಾ ಇದ್ದೀನಿ, ಯಾವ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಆ ಮಕ್ಕಳನ್ನ ರೆಕಗ್ನೈಸ್ ಮಾಡಿ, ಆ ಮಕ್ಕಳಿಗೆ ಒಳ್ಳೆ ಪ್ರಾಕ್ಟೀಸ್ ಕೊಡಿಸಿ. ಒಳ್ಳೆ ಭವಿಷ್ಯ ಇದೆ ಹೇಳ್ತಾ ಜ್ಞಾನವಾಹಿನಿ ಪಬ್ಲಿಕ್ ಸ್ಕೂಲ್ ನನಗೆ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. Thank you for your wonderful words. ಕೂದು ಸ್ವಸ್ಥರಹು, ಆಡಿರಿ, ಕುಡಿಯಿರಿ, ಕುಪ್ಪಳಿಸಿ, ದೇಹದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಆರೋಗ್ಯಂ ಗುಣಸಂಪದ ಎಂಬತಕ್ಕಂಥ ನಾಣ್ಣುಡಿಯಂತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಮಾರಂಭದ ಉದ್ಘಾಟನೆಯೊಂದಿಗೆ ಭಾಗವಹಿಸಿದಂತಹ ಶ್ರೀಮತಿ ಉಷಾರಾಣಿ ಮೇಡಮ್ ರವರು ತಮ್ಮ ಮನದಂಗಳದ ಮಾತುಗಳಿಂದ ಭಾಷಣವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆಗಳು. ಮುಂದಿನ ಅತಿಥಿಗಳ ಭಾಷಣ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ KV ರಾಜೇಂದ್ರ ಕುಮಾರ್ ಅವರ ಮನದಂಗಳದ ಮಾತುಗಳಿಂದ ಈ ಸಮಾರಂಭದ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್ ಸರ್. ನಮಸ್ಕಾರ. ಇವತ್ತು ಜ್ಞಾನವಾಹಿನಿ ಶಾಲೆ
ಭಾಳ ಒಂದು ಅದ್ಭುತವಾಗಿ ಸ್ಪೋರ್ಟ್ಸ್ ಡೇ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಭಾಳ ಎಕ್ಸಲೆಂಟ್ ವೇಯಲ್ಲಿ ಒಂದು ಸ್ಪೋರ್ಟ್ಸ್ ಡೇಯನ್ನು ಆರ್ಗನೈಸ್ ಮಾಡಿದ್ದಾರೆ. ಜ್ಞಾನವಾಹಿನಿ ಸ್ಕೂಲ್ ನಾನು ಭಾಳ 14 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಇದು ನಂದಿಘಟ್ಟಲ್ಲಿ ಸುಮಾರು 22 ಶಾಲೆಗಳಿದೆ. 22 ಶಾಲೆಯಲ್ಲಿ ಜ್ಞಾನವಾಹಿನಿ ಶಾಲೆ ಒಂದು ಒಳ್ಳೆಯ ಶಾಲೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಇಷ್ಟೇ, ಇಲ್ಲಿ ಭಾಳ ಶಾಲೆಗಳಿದೆ. ಆ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳನ್ನು ಇಂಟರ್ವ್ಯೂ ಮಾಡಿಕೊಂಡು ಮಕ್ಕಳನ್ನು ತಗೋತಾರೆ. ಆಮೇಲೆ ಬಡವರ ಮಕ್ಕಳಿಗೆ ಅಲ್ಲಿ ಜಾಗ ಇಲ್ಲ, 1-1.5 ಲಕ್ಷ ಫೀಸ್ ತಗೋತಾರೆ. ಆದರೆ ಅಂಥ ಮಕ್ಕಳನ್ನು ಓದಿಸಿ ಅವರಿಗೆ ಮಾರ್ಕ್ಸ್ ತೊಗೊಳ್ಳೋದೇನು ದೊಡ್ಡ ವಿಷಯ ಇಲ್ಲ. ಆದರೆ ಜ್ಞಾನವಾಹಿನಿ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಷನ್, ಗುಣಮಟ್ಟದ ಎಜುಕೇಷನ್ಗೆ ಮ್ಯಾನೇಜ್ಮೆಂಟ್, ತೆಂಬಸ್ತಾ ಇರ್ಬೋದು, ಅವರ ಮಗ ಇರ್ಬೋದು, ಅವ್ರ ಸ್ಟಾಫ್ ಇರ್ಬೋದು, ಭಾಳ ಒಂದು ಗುಣಮಟ್ಟದ ಎಜುಕೇಷನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡೋದು ನಾನಾಗಲಿ ನನ್ನ ಮಂತ್ರಿಗಳಾಗಿ ಅವ್ರ ಕರ್ತವ್ಯ. ಯಾಕೆಂದರೆ ನಿಮ್ಗೊಂದು ನಾನಿರ್ಬೋದು, ನಮ್ಮ ಮಾಜಿ ಮಂತ್ರಿಗಳಾದ ಗೋಪಾಲ ಅವರಿರ್ಬೋದು, ಶಾಸಕರು, ನಾವಿಬ್ಬರು ಸೇರಿ ಶಾಲೆಗಳಿಗೆ ಭಾಳ ಉತ್ತೇಜನ ಕೊಟ್ಟಿದ್ದೇವೆ. ನಾವು ಮುಖ್ಯವಾಗಿ ಉತ್ತೇಜನ ಕೊಟ್ಟಿದ್ದು ಎಜುಕೇಷನ್. ನಮ್ಮ ಬಡಾವಣೆಯಲ್ಲಿ ಎಲ್ಲ ಮಕ್ಕಳು ಮಿನಿಮಮ್ ಒಂದು ಡಿಗ್ರಿ ತಗೋಬೇಕು ಅಂತ ನಮ್ಮ ಆಸೆ. ಯಾಕೆಂದರೆ ಇವತ್ತು ನೋಡಿ, ನಾನು ನಮ್ಮ ಎಲ್ಲ ಪೇರೆಂಟ್ಸ್ಗಳು ಕೇಳೋದಿಷ್ಟೇ, ನೋಡಿ ನೀವು ಊಟ ಇಲ್ಲದೆ ತಿಂಡಿ ತಿಂದೆ ಬದುಕೋದು, ನೀರು ಕುಡ್ಕೊಂಡು ಬದುಕೋದು, ಆದರೆ ಮಕ್ಕಳಿಗೆ ಮಾತ್ರ ಒಂದು ಒಳ್ಳೆ ಎಜುಕೇಷನ್ ಕೊಡಿ, ಅದೇ ಅವರನ್ನು ಕಾಪಾಡೋದು. ಅವರು ಮುಂದಕ್ಕೆ ಒಳ್ಳೆ ಎಜುಕೇಷನ್ ತೊಗೊಂಡು ಅವರು ಒಳ್ಳೆ ಆಫೀಸರ ಅಥವಾ ಉದ್ಯಮಿಗಳಾಗಿ 4-5 ಜನಕ್ಕೆ ಕೆಲಸ ಕೊಟ್ಟು ನಮ್ಮ ಬಡಾವಣೆಗೆ ಒಂದು ಒಳ್ಳೆ ಹೆಸರು ತಂದರೆ ನಿಜವಾಗ್ಲೂ ನಾವು ಸ್ಮಾರ್ಟ್ ವರ್ಡ್ ಅಂತ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಒಂದು ನಂದಿನಿ ಬಡಾವಣೆಯನ್ನು ಮಾಡಿದರೆ ಅದು ನಿಜವಾಗ್ಲೂ ಸ್ವಾರ್ಥವಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ಮಾತ್ರವಲ್ಲ, ನಾನು ನೋಡಿದ್ದು, ನಾನು 5-6 ಬಾರಿ ಅವ್ರ ಶಾಲೆಗೆ ಹೋಗಿದ್ದೀನಿ. ಅವ್ರ ಶಾಲೆಯಲ್ಲಿರುವ ಶಿಸ್ತು, ಅವರ ಪ್ರಿನ್ಸಿಪಲ್ ಇರ್ಬೋದು, ಮಾಸ್ಟರ್ಗಳಿರ್ಬೋದು, ಅವರ ಒಂದು ಶಿಸ್ತು, ಅವರ ಅದೇ ಶಿಸ್ತು ಆ ಮಕ್ಕಳಲ್ಲಿ ಬಂದಿದೆ. ಯಾಕೆಂದರೆ ಶಿಸ್ತು ಭಾಳ ಮುಖ್ಯ. ಇವತ್ತು ಇದನ್ನು ನೋಡಿ, ಈ ಒಂದು ಸ್ಪೋರ್ಟ್ಸ್ ಡೇಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ. ಏನೇ ಕೆಲಸ ಮಾಡಿದ್ರು ಅವರು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಪ್ರೋತ್ಸಾಹ ಇರ್ತದೆ. ಇದು ಒಂದು ಉತ್ತಮ ಶಾಲೆಯಾಗಿ ನಂದಿನಿ ಬಡಾವಣೆಯಲ್ಲಿ ಆಗಲಿ ಅಂತ ಹೇಳಿ ನಮ್ಮೆಲ್ಲ ಪ್ರೋತ್ಸಾಹ ಈ ಶಾಲೆಗೆ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ತಮಗೆಲ್ಲ ಸಮಯದ ಅಭಾವದಿಂದ ಎಲ್ಲರೂ ಹೆಸರು ಆಗ್ತಿಲ್ಲ. ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕ್ರೀಡೋತ್ಸವ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಮನರಂಗಣದ ಮಾತುಗಳಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ನಮ್ಮ ರಾಜೇಂದ್ರ ಪ್ರಸಾದ್ ಅವರಿಗೆ ನಮ್ಮ ನಿಮ್ಮೆಲ್ಲ ತುಂಬ ಹೃದಯದ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಸ್ಯಾರಿ ಡ್ರಿಲ್ ನೃತ್ಯ ಕಾರ್ಯಕ್ರಮ.
ಸಂಸ್ಥೆಯ ಅಧ್ಯಕ್ಷರ ವತಿಯಿಂದ ಸರ್ ಅವರ ಅಮೃತಹಸ್ತದಿಂದ ಅವರಿಗೆ ಸನ್ಮಾನ ಸಮಾರಂಭ. ಸೈಡ್ ನೋಡಿ ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಜ್ಞಾನವಾಣಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹಾಗೂ ಇವರೊಂದಿಗೆ ಗಣ್ಯರೆಲ್ಲರೂ ಸಹ ಸೇರಿ ಶ್ರೀಯುತರಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ಮುಖ್ಯ ಅತಿಥಿಗಳಾಗಿ ಮತ್ತೊಬ್ಬರು ಆಗಮಿಸಿರ್ತಕ್ಕಂಥ ಶ್ರೀಮತಿ ಉಷಾರಾಣಿ ಎನ್, ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್, ಫಾರ್ಮರ್ ಕ್ಯಾಪ್ಟನ್, ಕರ್ನಾಟಕ ಕಬಡ್ಡಿ ಟೀಮ್ NIS ಕೋಚ್, ಇವರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ನೆರವೇರಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭವನ್ನು ನಮ್ಮ ಶಾಲೆಯ ಹಿತೈಷಿ ಹಾಗೂ ರಿಟೈರ್ಡ್ ಪ್ರಿನ್ಸಿಪಾಲ್ ವಾಣಿ ಹೈಸ್ಕೂಲ್ ಮೇಡಮ್ ಅವರಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾರಾವ್ ಮೇಡಮ್ ಅವರ ಅಮೃತಹಸ್ತದಿಂದ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸುತ್ತಿದ್ದಾರೆ. ಇಟ್ಕೊಂಡು ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹ ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳಿಂದ ಎಲ್ಲರ ಮನಸ್ಸನ್ನು ರಂಜಿಸ್ತಾರೆ ತಮ್ಮ ಹಿತ ನುಡಿ ಮಾತುಗಳಿಂದ. ಈಗ ಗೌರವಾನ್ವಿತವಾಗಿ ವೇದಿಕೆಯ ಮುಂಭಾಗಕ್ಕೆ ನಾವು ಬರಮಾಡಿಕೊಳ್ಳೋಣ. ಶ್ರೀಮತಿ ಇಂದಿರಾರಾವ್ ಮೇಡಮ್ ರವರ ಮಧುರವಾದ ಕಂಠದಿಂದ ಹಿತನುಡಿಗಳಿಂದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಸಮಾರಂಭದ ಉದ್ದೇಶವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಮೇಡಮ್, ಪ್ಲೀಸ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ದೇವಿ ವೀಣಾವಾಣಿ ನಾದಸ್ವರೂಪಿಣಿ ದೇವಿ ವೀಣಾವಾಣಿ ನಾದಸ್ವರೂಪಿಣಿ ಸ್ವರರಾಜ್ಯ ಸಾಮ್ರಾಜ್ಞಿ ಸಂಗೀತ ಭಾಷಿಣಿ ಗಾನದಾಯಿನಿ ದೇವಿ ವೀಣಾವಾಣಿ ನಾದಸ್ವರೂಪಿಣಿ ಜ್ಞಾನವಾಹಿನಿ ಶಾಲೆ ಜ್ಞಾನವಾಹಿನಿ. ಇದು ಈ ಶಾಲೆ ನಾನು 12 ವರ್ಷ 13 ಆಲ್ಮೋಸ್ಟ್ 14 ವರ್ಷದಿಂದ ನೋಡ್ತಾ ಇರೋಂಥ ಶಾಲೆನೇ. ಆದರೆ ಪ್ರತಿ ವರ್ಷ ಯಾಕೆ ಪ್ರತಿ ದಿನ ಪ್ರತಿ ವಾರ ಹೀಗೆ ಒಂದೊಂದು ಅಂಗದಲ್ಲೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾವು ಕಂಡಾಗ ನಾನು ಇಲ್ಲಿ 2012 ಇಸ್ವಿನಲ್ಲಿ 1 ವರ್ಷ ಹೆಲ್ಪ್ ಮಾಡಿದೆ, ಬಂದು ಒಂದು ತರಗತಿನೂ ತಗೊಳ್ತಾ ಇದ್ದೆ. ಶಾಲೆಯ ಕೆಲವು ಭಾಗಗಳಲ್ಲಿ ನನಗೆ ತೋಚಿದ ಹಾಗೆ ಕೆಲವು ಕೆಲಸಗಳನ್ನು ಮಾಡ್ಕೊಂಡು ಬಂದೆ. ಆದರೆ ಚೆನ್ನಪ್ಪ ಅವರು ಈ ಶಾಲೆಗೆ ತಮ್ಮ ತನು ಮನ ಧನ ಎಲ್ಲವನ್ನ ಸಮರ್ಪಿಸಿ ಈ ಶಾಲೆಯನ್ನು ಆವಾಗ 250 ಜನ ಇದ್ದರು ಅಂತ ಕಾಣುತ್ತೆ. ನಾನು 2012 ಇಸ್ವಿನಲ್ಲಿ ವಾಣಿ ಶಾಲೆ ಬಿಟ್ಟ ನಂತರ ಇಲ್ಲಿಗೆ ಬಂದೆ. ಆದರೆ ಇವತ್ತು 1000ಕ್ಕೂ ಮೀರಿ ಮಕ್ಕಳಿದ್ದಾರೆ ಅಂತ ಕೇಳಿ ತುಂಬ ಖುಷಿಯಾಯಿತು. ಹೀಗೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಶಾಲೆ ದೊಡ್ಡದಾಗಿರ್ಬೋದು, ಟೀಚರ್ಸ್ ಚೆನ್ನಾಗಿರ್ಬೋದು, ಏನೇ ಇದ್ದರೂ ಕೂಡ ಪೋಷಕರು ಬಹಳ ಮುಖ್ಯ. ಅದಕ್ಕೆ ಪೋಷಕರು ಒಂದು ಶಾಲೆಯನ್ನು ನಂಬಿ, ಆ ಆಡಳಿತವನ್ನು ನಂಬಿ, ಅಲ್ಲಿರುವ ಮುಖ್ಯಸ್ಥರಾಗಲಿ, ಉಪಾಧ್ಯಾಯರಾಗಲಿ, ಉಪಾಧ್ಯಾಯಿನಿಯರಾಗಲಿ ಇದನ್ನು ನಂಬಿ
ಈ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇರೋದು ಒಂದು ಮುಖ್ಯವಾದ ಅಂಶ ಅಂತ ಹೇಳಬೇಕು. ಇದು ದೇವರ ಕೃಪೆನೇ ಅಂತಲೇ ಹೇಳಬಹುದು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪೋಷಕರು ಬಂದು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ದ ಚಿಲ್ಡ್ರನ್, ಸ್ಪೋರ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್. ಇವತ್ತು ನೀವೇ ನೋಡಿದ ಹಾಗೆ ಶ್ರೀಮತಿ ಉಷಾ ಅವರು ಸ್ಪೋರ್ಟ್ಸ್ ಕೋಟಾನಲ್ಲೇ ಮುಂದೆ ಬಂದು ಅದರಿಂದನೇ ಹಲವು ಹಂತಗಳನ್ನು ಮೀರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಕಬಡ್ಡಿ ಪ್ಲೇಯರ್ ಆಗಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮುಂದುವರೆದು ಮುಂದೆ ಇನ್ನೂ ಹೇಳ್ತಾ ಇದ್ರು ಇನ್ನು ಮುಂದೆ ಒಳ್ಳೆಯ ಹುದ್ದೆಗೆ ಸೆಲೆಕ್ಟ್ ಆಗಿದ್ದಾರಂತೆ. ಅದು ಅನೌನ್ಸ್ ಆದಮೇಲೆ ಅವರೇ ಹೇಳಬಹುದು. ಬಟ್ ಲೆಟ್ ಅಸ್ ವಿಶ್ ಹರ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅವ್ರ ಜೀವನದಲ್ಲಿ ಅಂತ ಹೇಳ್ಬಹುದು. ಇದಕ್ಕೆ ಕಾರಣ ಮುಖ್ಯ ಸ್ಪೋರ್ಟ್ಸ್. ಸೊ ಮಕ್ಕಳೇ ದಯವಿಟ್ಟು ಸ್ಪೋರ್ಟ್ಸ್ ಅನ್ನೋದನ್ನು ಪ್ರಮುಖವಾಗಿ ತಗೊಂಡು ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡಿ. ಆ್ಯಂಡ್ ಪೋಷಕರು ಕೂಡ ಅದಕ್ಕೆ ಇಂಬುಗೊಟ್ಟು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಸರ್ ಇಷ್ಟು ಚೆನ್ನಾಗಿ ಅವರ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಎಲ್ಲರ ಸಪೋರ್ಟಿಂದ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದು ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತಾ ಅವರ ಸಂಸ್ಥೆ ಇನ್ನೂ ಮುಂದೆ ಬೆಳೀಲಿ ಅಂತ ಹೇಳ್ತಾ ನಮ್ಮ ಕೈಲಾದಷ್ಟು ನಮ್ಮ ಸರ್ವಿಸ್ನ ಈ ಶಾಲೆಗಾಗಿ ಮುಡುಪಿಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. And words, ma'am. ಕ್ರೀಡೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿ ಈಗ ಎಲ್ಲರ ಮನಸ್ಸಿಗೆ ನಾಟುವಂತಹ ಭಾಷಣವನ್ನು ಮಾಡಿದಂತಹ ಇಂದ್ರರಾವ್ ಮೇಡಮ್ ಅವರು ಓಂಕಾರದೊಂದಿಗೆ ಪ್ರಾರಂಭಿಸಿ ಓಂಕಾರದೊಂದಿಗೆ ಮುಕ್ತಾಯಗೊಳಿಸ್ತಕ್ಕಂಥ ಮೇಡಮ್ರವರ ಕಂಠಧ್ವನಿ ನಿಜವಾಗಿಯೂ ಸಹ ಶ್ಲಾಘನೀಯ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಬೋಧನೆಯನ್ನು ಸಹ ಮಾಡ್ತಾ ಇದ್ದಾರೆ, ಸಂಗೀತ ಶಿಕ್ಷಣ ಸಂಸ್ಥೆಗಳನ್ನು ಸಹ ತೆರೆದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಪಾದಾರ್ಪಣೆ ಮಾಡಿ ನಿಮ್ಮೆಲ್ಲರ ಮನಸ್ಸಿಗೆ ಕ್ರೀಡಾ ಮಹೋತ್ಸವದ ಒಂದು ಮಹತ್ವವನ್ನು ತಮ್ಮ ಮನದಂಗಳದ ಮಾತುಗಳಿಂದ ವ್ಯಕ್ತಪಡಿಸಿರ್ತಕ್ಕಂಥ ಮೇಡಮ್ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬಿದ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಇನ್ನು ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ MC ಪ್ರಕಾಶ್ ಸರ್ ಅವರು, ಇವರು ನಿವೃತ್ತ ಪ್ರಾಂಶುಪಾಲರು, ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಕಾಲೇಜ್, ಬಸವೇಶ್ವರ ನಗರ. ಇವರು ಸಹ ತಮ್ಮ ಮನದಂಗಳದ ಮಾತುಗಳಿಂದ ಈ ಒಂದು ಕಾರ್ಯಕ್ರಮದ ಸಮಾರಂಭವನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್ ಸರ್. ಈ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ ಮತ್ತು ಪೋಷಕರೇ, ನಿನ್ನೆ ನಮ್ಮ ಕನ್ನಡದ ಮಹಾಕವಿ ಕುವೆಂಪು ಅವರ ಜನ್ಮ ದಿನ. ಅವರು ಒಂದು ಪದ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಮಿತ್ರರಿರ ಮಾತಿಗಿಲ್ಲಿ ಮೈಲಿಗೆ ಅಂತ. ಅಂದರೆ ಸೂರ್ಯೋದಯ ನೋಡ್ತಿರ್ಬೇಕಾದ್ರೆ ಮಾತಾಡಬೇಡಿ ಅಂತ. ಹಾಗೆ ಸ್ಪೋರ್ಟ್ಸ್ ಡೇ ದಿವಸ ಮಾತಾಡಬಾರ್ದು, ಯಾಕಂದರೆ ಸ್ಪೋರ್ಟ್ಸಿಗಿರೋದು. ಈಗ ಸ್ಪೋರ್ಟ್ಸಿನ ಉಷಾರಾಣಿಯವರು ಮಾತಾಡಿದರು, ಅವರು ಅದರಲ್ಲಿ ಸಾಧನೆ ಮಾಡಿದವರು, ಅವ್ರ ಮಾತಿಗೆ ಒಂದು ಅರ್ಥ ಇದೆ. ಮೇಡಮ್ ಅವರು ಸೊಗಸಾದ ಹಾಡಿನಿಂದ ಹೇಳಿದರು, ಅದಕ್ಕೆ ಅರ್ಥ ಇದೆ. ನಾನು ಬರೀ ಮಾತಾಡಿದರೆ ಅರ್ಥವಿಲ್ಲ. ಆದರೆ 2 ಅಂಶ ಗಮನಿಸಿದೆ ಇಲ್ಲಿ. ಒಂದು ವ್ಯವಸ್ಥಿತವಾಗಿ ಮಾಡಿದ್ದಷ್ಟೇ ಅಲ್ಲದೆ ಆ ಬೋರ್ಡಲ್ಲಿ ಹೌಸ್ಗಳನ್ನು ಬರೆದಿದ್ದಾರೆ, ಅದು ಅಲ್ಲೇ ಇದೆ. ಅದು ಯಾವ ದುಂಡಗಿನ ಅಕ್ಷರದಲ್ಲಿ ಯಾರು ಬರೆದಿದ್ದಾರೋ, ಎಕ್ಸಲೆಂಟ್ ಹ್ಯಾಂಡ್ ರೈಟಿಂಗ್, ಎಕ್ಸಲೆಂಟ್ ಹ್ಯಾಂಡ್ ರೈಟಿಂಗ್. ಐ ಕಂಗ್ರ್ಯಾಚುಲೇಟ್ ದಿ ಪರ್ಸನ್ ಹೂ ಹ್ಯಾಸ್ ರಿಟನ್ ದ್ಯಾಟ್. ಅಷ್ಟೇ ಅಲ್ಲ, ಆ ಕ್ರೀಡಾ ಜ್ವಾಲೆಯನ್ನು ಹಚ್ಚಿದ್ರು, ಜ್ಯೋತಿಯನ್ನು, ಮತ್ತು ಬಲೂನನ್ನು ಬಿಟ್ಟರು. ಅದು ಎಷ್ಟು ಚೆನ್ನಾಗಿ ಮೇಲಕ್ಕೆ ಹೋಗ್ಬಿಡ್ತು ಅಂದರೆ ಆ ಕ್ಷಣ ನನಗನ್ನಿಸ್ತು ಜ್ಞಾನವಾಹಿನಿ ಸಂಸ್ಥೆ ಕೂಡ ಹಾಗೆ ಮೇಲಕ್ಕೆ ಹೋಗುತ್ತೆ ಅಂತ. ಈ ಕರ್ನಾಟಕದ ಶಿಕ್ಷಣದ ಇದರ ಆಕಾಶದಲ್ಲಿ ಅದೇ ಥರ ಮೇಲಕ್ಕೆ ಹೋಗಲಿ, ಆ ಜ್ಞಾನ ಜ್ಯೋತಿ ಎಲ್ಲ ಕಡೆ ಬೆಳೀಲಿ. ಈ ಪೋಷಕರಿಗೆ ತಮ್ಮ ಮಕ್ಕಳನ್ನ ಪಾಪ ಆಸೆಯಿಂದ ಕಳಿಸಿರ್ತಾರೆ, ಆ ಮಕ್ಕಳ ಭವಿಷ್ಯ ಅಷ್ಟೇ ಉಜ್ವಲವಾಗಲಿ ಅಂತ ನಾನು ಈ ಕ್ಷಣದಲ್ಲಿ ಹಾರೈಸ್ತಾ ಇದ್ದೇನೆ. ಹಾಗಾಗಲಿ. ಇಂಥ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಅವರು ಹೇಳಿದರು, ಸರ್ ನಮಗೆಲ್ಲ ಡಿ ವಿಟಮಿನ್ ಸ್ವಲ್ಪ ಕಡಿಮೆ ಅಂತ. ಮನೆ ಒಳಗೆ ರಿಟೈರ್ ಆಗಿ ಕೂತ್ಬಿಟ್ಟಿರ್ತೀವಿ, ಈಗ ಬಿಸಿಲಲ್ಲಿ ಸ್ವಲ್ಪ ಓಡಾಡಿದ್ದೀವಿ, ಸ್ವಲ್ಪ ಇಂಪ್ರೂವ್ ಆಗಬಹುದು ಡಿ ವಿಟಮಿನ್ನು. ಆದರೆ ಸ್ಪೋರ್ಟ್ಸ್ ಆಡಬೇಕಾದ್ದೇ ಬಿಸಿಲಲ್ಲಿ. 2 ಅಂಶವನ್ನು ನಾನು ಹೇಳ್ತೇನೆ. ಯಾಕೆ ಆಡಬೇಕು ಸ್ಪೋರ್ಟ್ಸ್ ಅಂತಂದರೆ, ಕ್ರೀಡೆಗಳು ಯಾಕೆ ಬೇಕು ಅಂದರೆ,
ಮೊದಲನೇದಾಗಿ ನಾಟ್ ದಟ್ ಎಲ್ಲರೂ ಉಷಾರಾಣಿಯವ್ರ ಥರ ಸಚಿನ್ ತೆಂಡೂಲ್ಕರ್ ಆಗ್ಬಿಡ್ತಾರೆ ಅಂತ ಅಲ್ಲ, ಆದರೆ ಆಡೋರಿಗೆ ಮೈಯಲ್ಲಿ ಒಂದು ಗಟ್ಟಿತನ ಬರುತ್ತೆ, ಒಂದು ಕಸು ಬರುತ್ತೆ, ಉತ್ಸಾಹ ಬರುತ್ತೆ, ಲವಲವಿಕೆ ಬರುತ್ತೆ. ಅದು ಬಹಳ ಮುಖ್ಯವಾದ್ದು ಆ ಕ್ರೀಡೆಯಿಂದ, ಆಟಗಳಿಂದ ಬರುವಂಥದ್ದು. ಇದನ್ನು ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಇದಿಷ್ಟಕ್ಕೋಸ್ಕರವಾದರೂ ನಾವು ಸ್ಪೋರ್ಟ್ಸ್ ಆಡಬೇಕು, ಮನಸ್ಸು ಉಲ್ಲಸಿತವಾಗಿರುತ್ತೆ ಅಂತ. ಇದನ್ನು ಅದ್ಭುತವಾಗಿ ಡಿ ವಿ ಜಿಯವರು ಹೇಳಿದ್ದಾರೆ. ಯಾರು ಬೇಕಾದ್ರೂ ಕೇಳ್ಕೋಬೋದಾ ಅಂತ ಪದ್ಯ ಅದು. ಡಿ ವಿ ಜಿಯವರು ಹೇಳ್ತಾರೆ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾನು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ ನೋಡವನ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಗಟ್ಟಿ ಆಡ್ಬೋದು, ಸೋಲ್ಬೋದು, ಸೋತ ಮಾತ್ರಕ್ಕೆ ಅವನ ಪ್ರಯತ್ನ ವ್ಯರ್ಥ ಅಲ್ಲ. ಅವನ ಮೈ ಮುಟ್ಟಿ ನೋಡು ಹೆಂಗೆ ಕಬ್ಬಿಣದ ಗಟ್ಟಿ ಇದ್ದಂಗಿರುತ್ತೆ, ಗಟ್ಟಿತನ ಬರುತ್ತೆ. ಕ್ರೀಡೆಗಳಿಂದ ಅದು ಬರುತ್ತೆ. ನಾವು ಎಲ್ಲರೂ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ಅಂತಿಲ್ಲ, ಆದರೆ ಆಟದಿಂದ ಮೈ ಆರೋಗ್ಯ ಚೆನ್ನಾಗಾಗುತ್ತಲ್ಲ, ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ರೋತ್ಸಾಹ ಕೊಡಿ. ಆಡಬೇಡ ಅಂತ ಹೇಳಬೇಡಿ. 1 ಗಂಟೆ 2 ಗಂಟೆ ದಿನಕ್ಕೆ ಆಡಲಿ ಮಕ್ಕಳು. ಆಡದೆ ಹೋದರೆ ಅವ್ರು ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಇನ್ನೊಂದು ಲಾಭ ಇದೆ ಸ್ಪೋರ್ಟ್ಸಿಂದ, ಒಂದು ದೇಹಕ್ಕೆ, ಇನ್ನೊಂದು ಮನಸ್ಸಿಗೆ. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತೀವಿ ನಾವು, ಕ್ರೀಡಾ ಸ್ಫೂರ್ತಿ ಅಂತ. ಕ್ರೀಡೆಯಲ್ಲಿ, ಆಟದಲ್ಲಿ ನಾವು ಏನು ಕಲ್ತ್ಕೋತೀವಿ ಅಂದರೆ, ಗೆದ್ದರೆ ಹೆಮ್ಮೆ ಪಡ್ತೀವಿ, ಸೋತ್ರೆ ಎದುರು ನಾವು ಗೆದ್ನಲ್ಲ ಅಂತ ಹೆಮ್ಮೆ ಪಡ್ತೀವಿ. ಇನ್ನೊಬ್ಬ ಗೆದ್ದಿದ್ದನ್ನು ಒಪ್ಕೋತೀವಿ, ಸಂತೋಷ ಪಡ್ತೀವಿ. ಇದು ಕ್ರೀಡೆಯಿಂದ ಬರುವಂಥ ಕ್ರೀಡಾ ಸ್ಫೂರ್ತಿ. ಇದಕ್ಕೆ 2 ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ರಾಮಾಯಣದ ಯುದ್ಧ ನಡೀತಾ ಇದೆ, ಹನುಮಂತ ರಾವಣ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಗುದ್ದು ರಾವಣ ಹನುಮಂತ ಹೊಡೆದಂತೆ ಉಸಿರು ಸಿಕ್ಕಾಕೊಂಡ್ಬಿಡ್ತು, ಉಸಿರೇ ಕಟ್ಟೋಯ್ತು ಹನುಮಂತನಿಗೆ. ಉಸಿರೇ ಇಲ್ಲ. ಒಂದು ಕ್ಷಣ ಚೇತರಿಸ್ಕೊಂಡು ಹೇಳಿದ್ದಂತೆ, ರಾವಣ ಏನು ಶಕ್ತಿನೋ ನಿಂದು, ಏನು ಹೇಗೆ ಹೊಡೆದ್ಯೋ, ಉಸಿರೇ ಸಿಕ್ಕಾಕೊಂಡ್ಬಿಡ್ತಲ್ಲೋ ನನಗೆ ಅಂತ ಅಂದಂತೆ. ಅದಕ್ಕೆ ರಾವಣ ಉತ್ತರ ಕೊಟ್ಟಂತೆ, ನನ್ನ ಶಕ್ತಿಗಿಷ್ಟು, ನನ್ನಿಂದ ಏಟು ತಿಂದವನು ನೀನು ಚೆನ್ನಾಗಿ ಹೊಡೆದೆ ಅಂತ ಹೇಳೋದು ಬದುಕಿದ್ದಾನೆ ಅಂದರೆ ಇದು ಯಾವ ಶಕ್ತಿನೋ ಇದು? ನೋಡಿ, ಇಬ್ಬರೂ ಮೆಚ್ಕೋತಾ ಇದ್ದಾರೆ. ಅವನ ಬಲವನ್ನು ಇವನ ಮೇಲೆ ಮೆಚ್ಕೋತಾನೆ, ಇವನ ಶಕ್ತಿಯನ್ನು ಅವನು ಮೆಚ್ಕೋತಾನೆ. ಇದು ಕ್ರೀಡೆಗಳಿಂದ, ಆಟಗಳಿಂದ ಬರುವಂತಹ ಕ್ರೀಡಾ ಸ್ಫೂರ್ತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ, ಅತ್ಯಂತ ಜನಪ್ರಿಯ ಆಟಗಾರ ಕ್ರಿಕೆಟ್ನಲ್ಲಿ, ಅವರು ತಮ್ಮ ಆತ್ಮಕಥೆ ಬರೆದುಕೊಂಡಿದ್ದಾರೆ. ಪ್ಲೇಯಿಂಗ್ ಇಟ್ ಮೈ ವೇ ಅಂತ ಆ ಪುಸ್ತಕದ ಹೆಸರು. ವೆರಿ ಇಂಟ್ರೆಸ್ಟಿಂಗ್ ಬುಕ್. ನಾವು ಯಾರಿಗೆ ಇಂಗ್ಲೀಷ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಖಂಡಿತ ಓದಿ ಅದನ್ನು. ಅದರಲ್ಲಿ ಮೊದಲನೇ ಸೀರೀಸು ಪಾಕಿಸ್ತಾನ ಮೇಲೆ ಆಡ್ತಿರ್ತಾನೆ. ಆವತ್ತು ಮಳೆ ಬಂದುಬಿಟ್ಟು ಮ್ಯಾಚನ್ನು 50 ಓವರ್ನ 20 ಓವರ್ಸ್ ಮಾಡಿಬಿಟ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಇದೇ ಫಸ್ಟ್ 20 ಓವರ್ ಮ್ಯಾಚ್ ಅಂತ. ಒಂದು ಏಟು ಬಿತ್ತು ಸಚಿನ್ಗೆ, ಮೂಗಿಗೆ ಏಟು ಬಿಟ್ಬಿಟ್ಟು, ಆದರೆ ಆಟ ಕಂಟಿನ್ಯೂ ಮಾಡ್ತಾರೆ. ಕಡೇ 2 ಓವರು ಭಾರತಕ್ಕೆ ಗೆಲ್ಲೋಕ್ಕೆ 42 ರನ್, 42-43 ರನ್ ಬೇಕು ಭಾರತಕ್ಕೆ ಗೆಲ್ಲೋಕ್ಕೆ. 2 ಓವರು ಹೆಂಗಿದ್ರು ಸೋತಾಯಿತು ಅಂತ ಲೆಕ್ಕ. ಆವಾಗ ಎದುರುಗಡೆ ಇದ್ದಂಥ ಕೃಷ್ಣಮಾಚಾರಿ ಶ್ರೀಕಾಂತ್ ಇವನಿಗೆ ಹೇಳ್ತಾನೆ ಸಚಿನ್ಗೆ, ನಾವು ಸುಮ್ಮನೆ ಆಡೋಣ ಅಷ್ಟೇನೆ ಅಂತ. ಆದರೆ ಸಚಿನ್ ಮನಸ್ಸು ಬೇರೆ ಇತ್ತು. ಆ 1 ಓವರ್ ಇತ್ತಲ್ಲ ಲಾಸ್ಟ್, ಬಟ್ 1 ಓವರು 4 ಸಿಕ್ಸರು 1 4 ಹೊಡಿತಾರೆ. 4 ಸಿಕ್ಸರು 1 4, 28 ರನ್ನು. ಪಾಕಿಸ್ತಾನದವ್ರಿಗೆ ಎದೆ ಹೊಡೆದೋಯ್ತು. ನೆಕ್ಸ್ಟ್ ಓವರ್ ಹೊಡೆದೇ ಬಿಡ್ತಾನೆ ಇವನು ಅಂತ ಚಿಕ್ಕ ಹುಡುಗ. ಆದರೆ ಹೊಡೆದಿದ್ದು ಯಾರಿಗೆ ಅಂತಂದರೆ, ಅವಾಗ ತಾನೇ ಬಂದಂತಹ ಮುಷ್ತಾಕ್ ಅಹ್ಮದ್ ಅಂತ ಒಬ್ಬ ಲೆಗ್ ಸ್ಪಿನ್ನರ್ ಅವನು. ಅಂದರೆ ಅವನು ಹೊಸಬ ಅಂದರೆ ಹೊಸಬ. ಹೀಗೆ ಅವನು ಹೊಡೆದಾಗ ಅಬ್ದುಲ್ ಕಾದಿರ್ ಬಂದುಬಿಟ್ಟು, ಅವನು ಬಹಳ ಸೀನಿಯರ್, ಅವನು ಬಂದು ಹೇಳ್ತಾನೆ ಅವನಿಗೆ ಹತ್ರ ಬಂದು, ಉಸ್ ಬಚ್ಚೆ ಕೋ ಕ್ಯಾ ಮಾಡ್ತಾರೆ, ದಮ್ ಹೈ ತೋ ಮುಜೆ ಮಾರ್ತಿ ದಿಕ್ಕ. ಅವನಿಗೆ 2 ಸಿಕ್ಸರ್ ಹೊಡೆದಿದ್ದ. ಅದಕ್ಕೆ ಅವನು ಹೇಳ್ತಾನೆ, ಆ ಹುಡುಗನಿಗೇನೋ ಹೊಡಿತೀಯ, ಶಕ್ತಿ ಇದ್ರೆ ನನಗೆ ಹೊಡೆದು ತೋರಿಸು ಅಂದಂತೆ. ಅದಕ್ಕೆ ಇವನು ಹೇಳಿದ್ನಂತೆ, ನೀನು ದೊಡ್ಡ ಬೌಲರಪ್ಪ, ನಿನಗೆ ಹೆಂಗೆ ಹೊಡಿಲಿ ನಾನು ಅಂದವನು. ಹೇಳಿದ್ನಲ್ಲ ಕಡೆ ಬಟ್ 1 ಓವರು, ಆ ಓವರಲ್ಲಿ ಅಬ್ದುಲ್ ಕಾದಿರ್ಗೆ 4 ಸಿಕ್ಸರು
ಒಂದು ಹೋರು ಹೊಡೆದ, ಎದೆ ಹೊಡೆದೋಯ್ತು. ನೆಕ್ಸ್ಟ್ ಓವರಲ್ಲಿ ಫುಲ್ ಹೊಡೆಯೋಕ್ಕಾಗಲಿಲ್ಲ, 3 ರನ್ನಿಂದ ಭಾರತ ಸೋಲ್ತು. ಆದ್ರೂ ಅವನು ಹೇಳ್ತಾನೆ, ಹಿ ಕೇಮ್ ಟು ಮೀ, ಯಾರು ಅಬ್ದುಲ್ ಖಾದಿರ್, ಹಿ ವಾಕ್ಡ್ ಅಪ್ ಟು ಮೀ ಇನ್ ಎ ಟ್ರೂಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಮ್ಯಾನರ್. ಹತ್ರ ಬಂದು ಹೇಳಿದ್ನಂತೆ, ಬಹುತ್ ಆಲಾ ಬ್ಯಾಟಿಂಗ್, ಫಸ್ಟ್ ಕ್ಲಾಸ್ ಆಡಿದೆ ಹುಡುಗ ನೀನು ಅಂದಂತೆ. ನೋಡಿ, ಎದುರಾಳಿನ ಮೆಚ್ಕೊಳ್ಳೋ ಶಕ್ತಿ ಬರುತ್ತಲ್ಲ, ಇದು ಸ್ಪೋರ್ಟ್ಸಿನ ಮಹಿಮೆ. ಇದು ಎರಡಕ್ಕೋಸ್ಕರವಾಗಿ ದೈಹಿಕ ಆರೋಗ್ಯ, ಮನಸ್ಸಿನ ಆರೋಗ್ಯ, ಉಲ್ಲಾಸ, ಇದಕ್ಕೋಸ್ಕರ ಸ್ಪೋರ್ಟ್ಸು ಕ್ರೀಡೆ ನಮಗೆ ಬೇಕು. ಮನೆಯಲ್ಲೂ ಆಡಿ, ಮಕ್ಕಳಿಗೆ ಶಾಲೆಯಲ್ಲೂ ಆಡೋಕೆ ಬಿಡಿ. ಇಂತಹ ವ್ಯವಸ್ಥೆಯನ್ನು ಈ ಶಾಲೆಯವರು ಮಾಡಿಕೊಟ್ಟಿದ್ದಾರಲ್ಲ ಮಕ್ಕಳಿಗೆ, ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವುಗಳನ್ನು ದಯವಿಟ್ಟು ನೀವೆಲ್ಲ ಉಪಯೋಗಿಸ್ಕೊಳ್ಳಿ. ಬರೀ ಟೆಸ್ಟ್ ಮಾಡು, ಮಾರ್ಕ್ಸ್ ಸ್ಕೋರ್ ಮಾಡು ಅಲ್ಲ, ಅದು ಮಾಡಲಿ, ಅದ್ರ ಜೊತೆಯಲ್ಲಿ ಚೆನ್ನಾಗಿ ಆಟ ಆಡಲಿ, ಒಳ್ಳೆ ಕಸುವು ಬರಲಿ. ನಮ್ಮ ಸ್ವಾಮಿ ವಿವೇಕಾನಂದರು ಆಟದಲ್ಲಿ ಬಹಳ ಜೋರಾಗಿದ್ದರು. ಅವ್ರು ಯಾವಾಗಲೂ ಹೇಳ್ತಿದ್ರು, ನನಗೆ ಒಂದು 100 ಜನ ಯುವಕರನ್ನು ಕೊಡಿ, ಕಬ್ಬಿಣದಂಥ ಮೈ, ಉಕ್ಕಿನಂಥ ಸ್ನಾಯು ಇರುವಂತಹ, ಮಸಲ್ ಇರುವಂತಹ 100 ಜನ ಯುವಕರನ್ನು ಕೊಡಿ, ಐ ವಿಲ್ ಗಿವ್ ಯು ಎ ನೇಷನ್ ಅಂತಿದ್ರಂತೆ. ಅಂತಹ ಮಕ್ಕಳು ಇಲ್ಲಿ ಸೃಷ್ಟಿ ಆಗಬೇಕಾದ್ರೆ ಆಟ ಬೇಕು. ಶಾಲೆಯವರು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೋಷಕರು ದಯವಿಟ್ಟು ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮಕ್ಕಳನ್ನು ಆರೋಗ್ಯವಾಗಿ, ಮನಸ್ಸಿನಲ್ಲಿ, ದೇಹದಲ್ಲಿ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡರಲ್ಲೂ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋ ಹಾಗೆ, ಚೆನ್ನಾಗಿ ಸಾಧನೆ ಮಾಡಿದರೆ ಈ ಮೇಡಮ್ ಹಾಗೆ ಒಳ್ಳೆ ಕೆಲಸ ಎಲ್ಲ ಪಡೆದು ಅವರು ಕೀರ್ತಿವಂತರಾಗಲಿ, ಯಶೋವಂತರಾಗಲಿ, ಆರೋಗ್ಯವಂತರಾಗಲಿ ಅಂತ ಹಾರೈಸಿ, ನನ್ನನ್ನು ಇಲ್ಲಿ ಕರೆದಿರೋದಕ್ಕೆ, ಈ ಬಿಸಿಲಿನಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೀನಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ MC ಪ್ರಕಾಶ್ ಅವರಿಗೆ ಈಗ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನ ಸಮಾರಂಭ. ಪ್ಲೀಸ್ ಸರ್. ಶ್ರೀ ಚನ್ನಪ್ಪಾಜಿ ಸರ್ ಅವರ ಅಮೃತ ಹಸ್ತದಿಂದ ಶ್ರೀತರಿಗೆ ಸನ್ಮಾನ ಸಮಾರಂಭ. ಶಾಲನ್ನು ಹೊದಿಸುವುದರ ಮುಖಾಂತರ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನ ಸಮಾರಂಭವನ್ನು ಅರ್ಪಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯಸ್ಥರು. ಇದರೊಂದಿಗೆ ಗಣ್ಯಾತಿ ಗಣ್ಯರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಜೋಶಿ ಸರ್ ಅವರು ಸಹ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಸೈಲೋಡೆ ಮುಂದೆ ಬನ್ನಿ. ಸೈಲೋಡೆ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ MC ಪ್ರಕಾಶ್ ಫಾರ್ಮರ್ ಪ್ರಿನ್ಸಿಪಲ್, ವಿದ್ಯಾವರ್ಧಕ ಫಸ್ಟ್ ಕಾಲೇಜ್, ಬಸವೇಶ್ವರನಗರ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಅಂದರೆ ಶ್ರೀಮತಿ ಇಂದ್ರಾರಾವ್ ಮೇಡಮ್ ರವರು, ರಿಟೈರ್ಡ್ ಪ್ರಿನ್ಸಿಪಲ್, ವಾಣಿ ಹೈಸ್ಕೂಲ್. ಇವರು ಸಹ ಈ ಒಂದು ಕರೆಗೆ ಹೋಗೊಟ್ಟು ಬಹಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಂದ ಕಿರು ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನ ಸಮಾರಂಭ. ಇವರೊಂದಿಗೆ ನಮ್ಮ ಶಾಲೆಯ ಮೇಡಮ್ ರವರಾಗಿರ್ತಕ್ಕಂಥ ಪಲ್ಲವಿ ಮೇಡಮ್ ರವರ ಅಮೃತಹಸ್ತದಿಂದ ಮೇಡಮ್ ರವರಿಗೆ ಸನ್ಮಾನ ಸಮಾರಂಭವನ್ನು ಅರ್ಪಿಸ್ತಾ ಇದ್ದಾರೆ. ಮೇಡಮ್ ಇಲ್ಲೋಡಿ ಸರ್, ಬನ್ನಿ ಸರ್, ಸ್ವಲ್ಪ ಮುಂದೆ ಬನ್ನಿ ಸರ್. ಇಲ್ಲೋಡಿ ಮತ್ತೊಬ್ಬರು ನಮ್ಮ ಶಾಲಾ ಹಿತೈಷಿಗಳು ಪ್ರತಿಯೊಂದು ಹಂತದಲ್ಲೂ ಸಹ ಈ ಒಂದು ಶಾಲೆಗೆ ಮಾರ್ಗದರ್ಶನಗಳನ್ನು ನೀಡುತ್ತಾ, ಎಡರು ತೊಡರುಗಳನ್ನು ನಿವಾರಿಸುತ್ತಾ ಉತ್ತಮವಾದಂತಹ ಕೈಂಕರ್ಯದ ದಾರಿಯನ್ನು ತೋರ್ಪಡಿಸಿಕೊಟ್ಟಂತಹ ಮುಖ್ಯಸ್ಥರು ಯಾರು ಅಂತಂದರೆ ಡಾಕ್ಟರ್ ಅಚ್ಯುತರಾವ್. ಇವರು ಸಹ ಸಮಾಜ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಕಾರ್ಯಕ್ಷೇತ್ರಗಳಲ್ಲಿ ಕಾರ್ಯಸೇವೆಯನ್ನು ಮಾಡಿ, ಜನಸೇವೆಯೇ ಜನಾರ್ದನ ಸೇವೆ, ದೇಶ ಸೇವೆಯೇ ಈಶ ಸೇವೆ ಎಂಬ ನಾಣ್ಣುಡಿಯಂತೆ ಹಗಲಿರುಳು ಸೇವೆಯನ್ನು ಮಾಡುತ್ತಾ ಇಂದಿನ ಇಷ್ಟು ವಯಸ್ಸಾದರೂ ಸಹ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಬೀರ್ತಾ ಇದೆ. ನಿಜವಾಗಿಯೂ ಸಹ ಇವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪರಿಪೂರ್ಣವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಪೂರ್ಣ ಅಭಿನಂದನಾ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಶ್ರೀ ನಂಜುಂಡಪ್ಪ ಸರ್ ಅವರು ಸಹ ವಾಲಿಬಾಲ್ ಕೋಚ್.
ಇವರು ಸಹ ಸ್ಫೂರ್ತಿದಾಯಕ ಪಟುಗಳಾಗಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ತರಬೇತಿ ಶಿಕ್ಷಣವನ್ನು ನೀಡಿ ಹಲವಾರು ವಿದ್ಯಾರ್ಥಿಗಳ ಉತ್ತಮ ಶ್ರೇಯಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಪಾದಾರ್ಪಣೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದಿರತಕ್ಕಂಥ ಶ್ರೀ ನಂಜುಂಡಪ್ಪ ಸರ್ ಅವರಿಗೆ ನಮ್ಮ ಜ್ಞಾನವಾಣಿ ವಿದ್ಯಾಸಂಸ್ಥೆ ಮುಖ್ಯಸ್ಥರಿಂದ ಸನ್ಮಾನ ಸಮಾರಂಭ. ವೇದಿಕೆ ಮೇಲಿರ್ತಕ್ಕಂಥ ದಯವಿಟ್ಟು ಎಲ್ಲ ಪೋಷಕರು ಚಪ್ಪಾಳೆಯೊಂದಿಗೆ ಎದುರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈವೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. Pull back to positions. Now first basic punches. Kivadachi Chudan Suki Varachadi Sansantola punch. Aswaya! Slow breathing punch. 8. Concentrate. Knee. Sun. Chi. Shot. Go! Every cup. Ich. Knee. Sun. Chi. Go! Hit. Switch. Watch. Go. Joe. Now, Idambar Ayuke, lower block. First your left hand. Knee. Sun. Chi. Go. Here. Hit that. Jodan again. Up. Hit. 10. Knee. Sun. Chi. Go. Switch. Touch. Go. Jaw. Jodan okay. Middle block. Your left hand. Hit. Knee, sun, chi, go, hit, switch, touch, go, jaw. Good. Show the okay out from left hand. Hit, left hand, knee, sun, chi, go, hit, switch, touch, go, jaw. Now next, Kokutsudachi, back sense, knife and block. First your left. H. Near. Sun. Chi. Go. Short with ear. H. Near. Sun. Chi. Go. Good. Yamai. Kyotsuke. Everyone, one step move, that's it. Near. Sun. Chi. Go. Rit. Switch. Hachi! Go! Joe! H! Knee! Sun! Chi! Go! Reta! Switch! H! Go! Joe! Am I? Kyotsuke! Ray! Next, kicks. Kyotsuke! Fighting position. Kamate! Chudan Magiri, kick back. Ich, near, sun, chi, shout with ear. Go! Every count shout. Ich, near, sun, chi, go! Good. Mavate. Left leg kick. Ich, knee, sun, chi, shout with ear. Go! Ich, knee, sun, chi, go. Mavate. Yamai. Kyotsuke. Right. Kata. Next kata. Kata name. Upper block face punch. Ich, knee, sun, chi, go. Rit, switch, hachia, go. Joe. H, knee, sun, chi, go, rit, switch, touch, go, Joe. Am I? Kyotsuke, right. Good all of you. Face to face. Ipan Kumate. Ready first line. Ready? Ready to position. Are you ready all of you? Say lovely all of you. Are you ready? This is the first line, second line, third line. Ready? Jangut Sachuk Kumate. Ashwaya!
ready? First movement, active of face level. Hitch! Near! Short with the air. Sun! Lock! Short at them. Yamei. Kyotsuke. Now opposite teams. Now this side. Opposite. Ready? All of you, are you ready? Get ready? Jangut Sachuk Kumate. Asmaya! Now forward attack. Edge! Near! Sun! Lock! Good. Yamei. Kyotsuke. Otagan. Re! Everyone. Turn straight. This is the turn. Now move that side. Please step move. Right leg take back. Right leg take back positions. Straight. Tight. 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 Ready? Opposite. Kamate. Ready? First count. This side. Second count. Count. Okay? Attack and shot. Ready everyone? Action! Do it, do it! Do it, continue. Kick it! Jolly, no! Kick! Yes, good. Ready, next? Ready, positions. Take distance, come forward a little bit. Ready, ready? Next. Attack and shout loudly. Nah! Short. Do it. Short. Yeah. That's it. Next. Kick. Kick. Good. Do it. Yeah. Good. Now opposite team. Take positions. All of you are ready. Opposite team ready. Kamate. Ready? Children, hold properly. Ready? All of you, are you ready? Ready? First, this side, okay? Ready? Ready? Right, ready? First, action! Lovely. Kick! Kick him! Yes. Do it! Up a little bit. Properly. Ready? ಸ್ವಲ್ಪ ಸೈಡ್ ಬನ್ನಿ. Action! Kick! Yes, good. Good. Fast, okay? Sir! Good. Kick! Yes. Kick! Good. Clench it. Answer. ಮುರುಗನ್ ಚಂದ್ರವರ ಶಿಷ್ಯವೃಂದದವರಿಂದ ಉತ್ತಮವಾದಂತಹ ಕೈಚಳಕದ ಪ್ರದರ್ಶನ, ಕರಾಟೆ ಪ್ರದರ್ಶನ ಅಮೋಘವಾಗಿ ಮೂಡಿ ಬರ್ತಾ ಇದೆ. ಪೋಷಕರೆಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇಂತಹ ಕ್ರೀಡೆಗಳಿಗೆ ಮಹತ್ವವನ್ನು ಕೊಡ್ತಕ್ಕಂಥ ಶಾಲೆ ನಿಮ್ಮೆಲ್ಲರ ಚುಮೆಚ್ಚಿನ ಸನ್ಮಾನ ಸಮಾರಂಭ.
ಆರೋಗ್ಯ ವೃದ್ಧಿಯಾಗಬೇಕಾದರೆ ಕ್ರೀಡೆಗಳ ಪಾತ್ರ ಎಷ್ಟು ಪ್ರಾಮುಖ್ಯ ಎಂಬತಕ್ಕಂಥದ್ದು ಈ ಒಂದು ಕರಾಟೆ ಪ್ರದರ್ಶನದ ಮುಖಾಂತರ ನಮಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಂತಹ ಶ್ರೀ ಮುರುಗನ್ ರವರು ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಕರಾಟೆ ತರಬೇತಿಗಳನ್ನು ಕೊಟ್ಟು ಅನೇಕ ಸಂಘ ಸಂಸ್ಥೆಗಳ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗಿಯಾಗುವಂತೆ ಅನೇಕ ಬಹುಮಾನ ಬಿರುದಾವಳಿಗಳನ್ನು ಪಡೆಯುವಂತೆ Ready, girls? Children class. Okay. Set. Ready? 1, 2, 3. And stand your children. Encourage them. Next, boys, second step. Ready? 3. ನಿಮ್ಮ ಮಕ್ಕಳಿಗೆ ಎಂಕರೇಜ್ ಮಾಡಬೇಕು, ಕ್ಲಾಪ್ ಮಾಡಿ. Clap and encourage your students. ಓಯ್ Ready? 1, 2, 3. Eighth boys, ready guys. Eighth boys, ready guys. 1, 2, 3. Eighth boys, ready guys. Ready. Eighth boys, ready. Ninth boys, get ready. Ninth boys, get ready. Ninth boys. Ninth boys. Hello. Yes. Set. On your mark. Set. ಪ್ರೀತಿ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯುತ್ ಸೇವೆ ಪಡೆಯಬೇಕು.
ಪ್ರೈಸ್ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ವಿದ್ಯಾರ್ಥಿಗಳು ರನ್ನಿಂಗ್ ರೇಸ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೌತಮ್ ಗೌಡ ಎಲ್ ರನ್ನಿಂಗ್ ರೇಸ್ ಓಟದ ಸ್ಪರ್ಧೆ ಅವರೇನಾ ಪೇರೆಂಟ್ಸ್ ಇಲ್ಲ ದಯವಿಟ್ಟು ಇವ್ರ ಜೊತೆ ಪೇರೆಂಟ್ಸ್ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೌಡ ಬಿರಾದ ವಿರಾಟ್ ಗೌಡ ಬಿರಾದ ಈಗ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪಾಜಿ ಸರ್ ಅವರ ಅಮೃತಾಸ್ತ್ರದಿಂದ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರ. ಓಕೆ, ಪ್ರೀತಿಜಿ ವಿದ್ಯಾರ್ಥಿಗಳ ಗರ್ಲ್ಸ್ ತಂಡದಿಂದ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ನೇಹ ಎಸ್ ಸೆಕೆಂಡ್ ಪ್ಲೇಸ್, ಶ್ರದ್ಧಾ ಥರ್ಡ್ ಪ್ಲೇಸ್. ರನ್ನಿಂಗ್ ರೇಸ್ ಓಟದ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಓಡಿ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲನ್ನು ಸಮರ್ಪಿಸುತ್ತಿದ್ದಾರೆ. ಅದೇ ಮಂಕಿ ರೇಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಅಭ್ಯಾಸ ಸೂರ್ಯಾಯಂ ಮಂಕಿ ರೇಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಲಿಖಿತ್ ವ್ಯಾಸ್, ದ್ವಿತೀಯ ಸ್ಥಾನ ಅಭಯ್ ಸೂರ್ಯಾಯಂ, ತೃತೀಯ ಸ್ಥಾನ ತುಷಾರ್ ಗೌಡ ರೆಡ್ಡಿ. ಓಕೆ, ಈ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಣೆಯಿಂದ has got third prize in running race. I request all the students to come and present your prizes. Rashmika CN of C section has got second prize in running race. And Vaibhashri B has got third prize in running race. I request all the students to come and receive your prizes. In girls running race, Prarthana B has got first prize. Prarthana B, 2, 3. Now, Rahul, UKG collecting the numbers. UKG collecting the numbers. 1, 2, 3. UKG running race. Bharat KS of C section has got first prize in running race. Bharat KS of C section has got first prize. Gahan M. Gowda. One, 2, 3. I request Bhargav B of A section to come and collect the prize. He has got first prize in running race. I request Bhargav V of A section of LKG has got first prize in running race. So please come. 2, 3. Stop. ಈಗ ಯುಕೆಜಿ ಬಾಯ್ಸ್ ತಂಡದ ವಿದ್ಯಾರ್ಥಿಗಳು ಭರತ್ ಕೆಎಸ್ ಫಸ್ಟ್ ಪ್ರೈಸ್, ಗೌತಮ್ ಎನ್ ಗೌಡ ಸೆಕೆಂಡ್ ಪ್ರೈಸ್, ನಿಧೀಶ ಎಚ್ ವಿ ಥರ್ಡ್ ಪ್ರೈಸ್. ರನ್ನಿಂಗ್ ರೇಸಿನಲ್ಲಿ ಉತ್ತಮವಾದಂತಹ ಬಹುಮಾನವನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಎಸ್, ನೆಕ್ಸ್ಟ್ ಓಕೆ, ಅಗಮ್ಯ ಬಿ ಬಿರಾದಾರ್ LKG ಬಿ ಸೆಕ್ಷನ್ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಹಿಮಾ ಪಿ LKG ಬಿ ಸೆಕ್ಷನ್ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಜನನಿ ಕೃಷ್ಣ MS
LKG B ಸೆಕ್ಷನ್ ಕ್ರೀಡಾ ಸ್ಪರ್ಧೆ ವಿಜೇತರಾದಂತಹ ಪುಟಾಣಿ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣಾ ಕಾರ್ಯಕ್ರಮ. ಹೀಗೆ LKG ಗರ್ಲ್ಸ್ ತಂಡದ ವಿದ್ಯಾರ್ಥಿಗಳು ಓಕೆ UKG ಪುಟಾಣಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಪೋಷಕರು ಸಹ ಆಗಮಿಸಿ ಮಕ್ಕಳಿಗೆ ಒಂದು ಚಪ್ಪಾಳೆಯೊಂದಿಗೆ ಗಮನಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಟ್ಟಂತಹ ಸಂಸ್ಥೆಯ ಮುಖ್ಯಸ್ಥರಿಗೆ. ಎಸ್, ಫಸ್ಟ್ ಸ್ಟ್ಯಾಂಡರ್ಡ್ ರನ್ನಿಂಗ್ ರೇಸ್ ಬಾಲಕಿಯರ ವಿಭಾಗ ಗರ್ಲ್ಸ್ ಸೆಕ್ಷನ್ ವಿದ್ಯಾರ್ಥಿಗಳು ಶ್ರೀ ಫಸ್ಟ್ ಸ್ಟ್ಯಾಂಡರ್ಡ್ C ಸೆಕ್ಷನ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಜಯಶ್ರೀ ಗೌಡ ಸಿ. ಜಯಶ್ರೀ ಗೌಡ ಈಗ ಸೆಕೆಂಡ್ ವಿದ್ಯಾರ್ಥಿಗಳಿಗೆ ತುಕುರುದ ಅಭಿನಂದನೆಗಳು. ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಹೆಸರನ್ನು ಕರ್ತಾ ಇದ್ದೀನಿ. ವೇದಿಕೆ ಮೇಲೆ ಬನ್ನಿ. ಚಿನ್ಮಯಿ MN ಚಿನ್ಮಯಿ MN ದ್ವಿತೀಯ ಸ್ಥಾನ. ಹಾಗೆಯೇ Samriti C has got second prize and Aradhya R Gowda has got third prize in running race. I congratulate all the students who came first, second and third prize. I request everyone to clap and encourage our students. Children, where is your energy? ಸ್ಪರ್ಧೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೋಷಕರು ದಯವಿಟ್ಟು ಈ ವೇದಿಕೆ ಎಡಭಾಗದಲ್ಲಿರ್ತಕ್ಕಂಥ ಟ್ರ್ಯಾಕ್ ಸೈಡ್ಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮ್ಯೂಸಿಕಲ್ ಚೇರ್ ದೀಪ್ತಿ SN ಅಂಡ್ ತನುಶ್ರೀ B. 8th ಸ್ಟ್ಯಾಂಡರ್ಡ್ ಗರ್ಲ್ಸ್ ಸ್ಟೂಡೆಂಟ್ಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 8th ಸ್ಟ್ಯಾಂಡರ್ಡ್ ಗರ್ಲ್ಸ್ ಸ್ಟೂಡೆಂಟ್ಸ್. ಓಕೆ, 8ನೇ ತರಗತಿ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ. ಹಾಗೆಯೇ ದೀಪ್ತಿ SN 8th ಸ್ಟ್ಯಾಂಡರ್ಡ್ A ಸೆಕ್ಷನ್ ವಿದ್ಯಾರ್ಥಿ ರೆಡ್ ಹೌಸ್ ಟೀಮಿನ ವಿದ್ಯಾರ್ಥಿನಿ ದ್ವಿತೀಯ ಸ್ಥಾನ. ಹಾಗೆಯೇ ತನುಷ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಮರೆತು ನಿರಾಶರಾಗಬೇಡಿ. ನಾಳೆ ಭಾನುವಾರ ಸ್ಪೆಷಲ್ ಡೇ. ಹಾಗಾಗಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇದೇ ಕ್ರೀಡಾಂಗಣದಲ್ಲಿ ನಾವು ಬೆಳಿಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಹಾಗಾಗಿ ಎಲ್ಲರೂ ಸಹ ಇದೇ ರೀತಿಯಾಗಿ ಬಂದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಸೈಡ್ ಬಾ ನೀನು ಬಾರ ಸೈಡ್ ಬಾರೋ. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಉತ್ತಮವಾದ ನಡೀತ ಗೆಲ್ಲುವ ಹಗ್ಗ ಜಗ್ಗಾಟ ಪೋಷಕರಲ್ಲಿ ನಾಮುಂದು ತಾಮುಂದು ಎಂಬ ಹಂಬಲದಿಂದ ಗೆಲುವಿನ ಹಂಬದ ಓಟದಲ್ಲಿ ಓಡುತ್ತಿದ್ದಾರೆ ಮಹಿಳಾ ಪೋಷಕರು. ಮ್ಯೂಸಿಕಲ್ ಚೇರ್ ಈ ಒಂದು ತಂಡದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯೂಸಿಕಲ್ ಚೇರ್ ಓಡಬೇಕು. ಮಹಿಳಾ ಪೋಷಕರು ಹಗ್ಗ ಜಗ್ಗಾಟ. ಓಕೆ, ಡಿಸ್ಕಸ್ ಥ್ರೋ ಆಟದಲ್ಲಿ ಭಾಗವಹಿಸಿರ್ತಕ್ಕಂಥ 8th, 9th, 10th ವಿದ್ಯಾರ್ಥಿಗಳು ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಡಿಸ್ಕಸ್ ಥ್ರೋ ಕ್ರೀಡೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು 8th, 9th, 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಬಂಧಪಟ್ಟಂತ ಕ್ರೀಡಾಂಗಣ ನೋಡಿ ಎಲ್ಲಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಕಲೆಕ್ಟಿಂಗ್ ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ 1ನೇ ತರಗತಿ ಬಾಯ್ಸ್ ತಂಡದ
ಒಂದು ಕಡೆ ಮಹಿಳಾ ಪುರುಷರ ಕ್ರೀಡಾಕೂಟ, ಹಗ್ಗ ಜಗ್ಗಾಟ, ಎಂತಹ ಓಟ, ಮ್ಯೂಸಿಕಲ್ ಚೇರ್, ನಾ ಗೆಲ್ಲಬೇಕು ಎಂಬ ಹಂಬಲ, ಉತ್ತಮ ಓಟ. 1ನೇ ತರಗತಿ ಬಾಲಕಿಯರ ವಿಭಾಗದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿನಿಯರು ಲೇಖನ ಎಂ ಫಸ್ಟ್ ಬಿ ಪ್ರಥಮ ಸ್ಥಾನ, ಧನ್ಯತಾ ಜೆ ಫಸ್ಟ್ ಬಿ ಸೆಕ್ಷನ್ ದ್ವಿತೀಯ ಸ್ಥಾನ, ಪ್ರಕೃತಿ ಎಂ ಫಸ್ಟ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ ತೃತೀಯ ಸ್ಥಾನ. ಈ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡ್ತಾರೆ. ಸಂಸ್ಥೆಯ ಅಧ್ಯಕ್ಷರ ಸಮ್ಮುಖದಲ್ಲಿ ಬಹುಮಾನವನ್ನು ಪಡೆದ ಹಾಗೂ ಬಹುಮಾನವನ್ನು ನೀಡುತ್ತಿರುವ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆಗಳು. ಹಾಗೆಯೇ ಒಂದನೇ ತರಗತಿಯಿಂದ 4ನೇ ತರಗತಿಯವರೆಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಸಂಸ್ಥೆ of 6th B has got first prize, and Hrishikesh A of 6th A has been under the tree. Abhishek S of 7th A has got first prize. Abhishek S, Sagar B, and Shreyas MH. Fifth standard skipping girls. In this game, yes, standard skipping girls. 6th standard skipping girls. The winners are prize goes to Sinchana M of 6th A. ಹಲೋ, ಕ್ರೀಡಾ ಮಹೋತ್ಸವದ ಅಂಗವಾಗಿ ಒಂದು ಕಡೆ ಪ್ರೌಢಶಾಲೆ ಅದನ್ನು ಅನೌನ್ಸ್ ಮಾಡೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಇದಾದ ಬಳಿಕ ವಿದ್ಯಾರ್ಥಿಗಳಿಂದ ಇನ್ನು ಖೋ ಖೋ ಸ್ಪರ್ಧೆ ಇದೆ, ಕಬಡ್ಡಿ ಸ್ಪರ್ಧೆಗಳಿದೆ ಕೊಳ್ಳಲಾಗಿದೆ. ಅದೇ ರೀತಿ ನಾಳೆ ರಜೆ ಇರುವ ಕಾರಣದಿಂದ ನಿಮ್ಮ ಮನೆಯಲ್ಲಿರುವ ಅಪ್ಪ ಅಮ್ಮ ಅಜ್ಜಿ ತಾತ ಯಾರೇ ಇದ್ದರೂ ಸಹ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡದಿಂದ ಉತ್ತಮವಾದಂತಹ ಗುಂಡು ಎಸೆತ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುವ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ದೂರ ಹೋಗಬೇಕು. ಪಬ್ಲಿಕ್ ಸ್ಕೂಲ್ ಇದೊಂದು ಪ್ರಕಟಣೆ. ಗಣೇಶ ಸಾಂಗ್ಸ್ ನಲ್ಲಿ ಭಾಗವಹಿಸಿರ್ತಕ್ಕಂಥ 6ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಹಲೋ, ಪ್ರಿ ಕೆಜಿ ಮತ್ತು UKG ವಿದ್ಯಾರ್ಥಿ ನಾವಿಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬರಬೇಕು. ದಯವಿಟ್ಟು ನಿಮ್ಮನ್ನು ನಾವು ನೇರವಾಗಿ ಮುಂದಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿ ನಿಮಗೆ ಬಹುಮಾನ ನಂಬರ್ 1 ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದಂತಹ ಮಹಿಳಾ KGB ವಿದ್ಯಾರ್ಥಿಯ ಪೇರೆಂಟ್ಸ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಇದು ತಗೊಂಡೋಗ್ಬೇಕು, ಗ್ರೌಂಡಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹನುಮಂತರಾಯ ಹಾಗೆ 10ನೇ ತರಗತಿ ವಿದ್ಯಾರ್ಥಿ ಪೋಷಕರು ಬಿ ಮಂಜುನಾಥ ಪೋಷಕ ಬಾಂಧವರು ವೇದಿಕೆ ಎಡಭಾಗದಲ್ಲಿರ್ತಕ್ಕಂಥ ಆ ಟ್ರ್ಯಾಕ್ ಗ್ರೌಂಡ್ಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ನಿಮಗೆ ಉತ್ತಮ ಎಸೆತ ಲಕ್ಷ್ಮೀ ಬಸವನಗೌಡ and ಪವಿತ್ರ. ಉತ್ತಮ ಎಸೆತ ಅನುಷಾ